ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿರುವ ಎಲ್ಲ ಅತಿಥಿ ಮಹೋದಯರಿಗೂ ತುಂಬ ಹೃದಯದ ಸ್ವಾಗತವನ್ನ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಗತವನ್ನು ಎಲ್ಲರನ್ನೂ ಸ್ವಾಗತ ಕೋರಿದ ಜೆ.ಎಂ. ಪಾಟೀಲ್ ಟೀಚರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಂಬ ಗುರುವಾಣಿಯನ್ನು ನನ್ನ ಮನೋಮಂದಿರದಲ್ಲಿ ನೆನೆದು ವಿದ್ಯಾದೇವತೆ ತಾಯಿ ಶಾರದಾಂಬೆಯ ಪಾದಕ್ಕೆ ಶಿರವಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ನಮ್ಮ ಈ ಸಂಸ್ಥೆಯ ದೇವರು ಎಂದೇ ಸಂಬೋಧಿಸತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಬಸವಲಿಂಗ ಸ್ವಾಮೀಜಿಯವರನ್ನು ನನ್ನ ಮನೋಮಂದಿರದಲ್ಲಿ ನೆನೆದು ಗ್ರಾಮದ ಸಕಲ ದೇವತೆಗಳಲ್ಲಿ ಶಿರವಾಗಿ ಸನ್ 2025-26ನೇ ಸಾಲಿನ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಪ್ರೀತಿಯ ಅತಿಥಿಗಳೇ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುವೃಂದವೇ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳೇ, ಇಲ್ಲಿ ಈ ವರ್ಷ ನಮ್ಮ ಈ 2ನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಈ ಒಂದು ಸುಂದರ ಕಾರ್ಯಕ್ರಮ, ಈ ಸುಂದರ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಒಂದು 4 ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೆ ನಮಸ್ಕರಿಸುತ್ತಾ, ಇಲ್ಲಿ ನಮ್ಮ ಈ 7ನೇ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಸಂತೋಷದ ಕ್ಷಣನೂ ಅನ್ನಬಹುದು. ಮತ್ತು ಈ ಶಾಲೆಯನ್ನು ನಾವು ಬಿಟ್ಟು ನಾವು ಪ್ರೌಢಶಾಲೆಗೆ ಹೋಗ್ತೀವಿ ಅಂತಕ್ಕಂಥ ಇಲ್ಲಿಯ ಸಂಬಂಧ ಕಳಚಿದೆ ಅಂತಕ್ಕಂಥ ಭಾವ ಯಾವತ್ತೂ ಆ ಮಕ್ಕಳಲ್ಲಿ ಬರಬಾರ್ದು. ಯಾಕಂತಂದ್ರೆ ಇದು ಕ್ಯಾಂಪಸ್ ಇಲ್ಲೇ ಇದೆ. ಯಾಕಂತಂದ್ರೆ ಜಸ್ಟ್ ನೀವು 7ನೇ ವರ್ಗವನ್ನು ಪಾಸ್ ಆಗಿ ನಮ್ಮ ಕ್ಯಾಂಪಸ್ಸಲ್ಲೇ 8ನೇ ವರ್ಗವನ್ನು ಓದ್ತೀರಿ ನೀವು. ಅದಕ್ಕಾಗಿ ನಿಮ್ಮ ಸಂಬಂಧ ಯಾವತ್ತೂ ಇರ್ತದ ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು 4 ಕಿವಿ ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ.
ಮೊದಲಿಗೆ ನಾವು ಏನಾಗಬೇಕು ಅಂತಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಬೇಕು. ವಿದ್ಯಾರ್ಥಿಗಳಾದವರು ಪರ್ಸನಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎವ್ರಿ ಒನ್ಸ್ ಲೈಫ್ ಅಂತಾರೆ. ಅಂದ್ರೆ ವ್ಯಕ್ತಿತ್ವ ಅಂತಂದ್ರೆ ಏನು? ನಾವು ಮುಖ ಚಂದ ಐತಿ ಅಂತಂದ್ರೆ ಅದು ವ್ಯಕ್ತಿತ್ವ ಅಲ್ಲ, ಅದ ಬಾಹ್ಯ ವ್ಯಕ್ತಿತ್ವ. ಇನ್ನೊಂದು ಆಂತರಿಕ ವ್ಯಕ್ತಿತ್ವ ಅಂತ ಬರ್ತದೆ. ಅಂದ್ರೆ ಆಂತರಿಕ ಅಂತಂದ್ರೆ ಏನ? ನಮ್ಮ ಎಲ್ಲಾ ಸಕಲ ಗುಣಗಳನ್ನ ಧನಾತ್ಮಕವಾಗಿ ಬೆಳೆಸಿಕೊಳ್ಳುವುದೇ ಏನಪ್ಪಾ ಅಂತಂದ್ರೆ ಆಂತರಿಕ ವ್ಯಕ್ತಿತ್ವ. ಅದಕ್ಕಾಗಿ ನಾವು ಕೇವಲ ವಿದ್ಯಾಭ್ಯಾಸವನ್ನ, ಅಕ್ಷರ ಜ್ಞಾನವನ್ನ, ಒಳ್ಳೆಯ ಆಲೋಚನೆಗಳನ್ನ, ಆಮೇಲೆ ಒಳ್ಳೆಯ ಜ್ಞಾನವನ್ನು ಪಡೆದ್ರೆ ಮಾತ್ರ ಶಿಕ್ಷಣ ಅಲ್ಲ. ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಬಾಳಿ ಬದುಕಬೇಕು, ಜ್ಞಾನವನ್ನ ಯಾವ ರೀತಿ ಪಡ್ಕೋಬೇಕು, ಆಮೇಲೆ ಎಲ್ಲ ತಂದೆ ತಾಯಿಗಳಿಗೆ, ಕಲಿಸಿದಂತ ಗುರುಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಹಿರಿಯರಿಗೆ ಯಾವ ರೀತಿಯಾಗಿ ನಾವು ಗೌರವವನ್ನು ಕೊಡ್ತೀವಿಲ್ಲ, ಆ ಗೌರವದ ಒಂದು ಸೂಚಕವೇ ಯಾವುದಪ್ಪ ಅಂತಂದ್ರೆ ಶಿಕ್ಷಣ. ಶಿಕ್ಷಣ ಅಂತಂದ್ರೆ ಕೇವಲ ಅಕ್ಷರ ಜ್ಞಾನ ಪಡೆದ್ರೆ ಮಾತ್ರ ಶಿಕ್ಷಣ ಅಲ್ಲ, ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವುದೇ ಶಿಕ್ಷಣ. ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಒಟ್ಟಾರೆಯಾಗಿ ನಮ್ಮ ಜೀವನ ಹೇಗಿರ್ಬೇಕು ಅಂತಂದ್ರೆ ಬಿ ಪಾಸಿಟಿವ್ ಆಗಿರ್ಬೇಕು, ಧನಾತ್ಮಕವಾಗಿರ್ಬೇಕು. ಯಾಕಂತಂದ್ರೆ ಗುರುಗಳು ಬಹಳಷ್ಟು ನಿಮ್ಮ ಮೇಲೆ ಆಸೆ ಇಟ್ಟಿರ್ತಾರೋ, ಅದರಂತೆ ನಮಗಿಂತ ಸಾವಿರಾರು ಪಟ್ಟು ಆಸೆಯನ್ನು ನಿಮ್ಮ ತಂದೆ ತಾಯಿ ಇಟ್ಟಿರ್ತಾರೆ. ಆ ತಂದೆ ತಾಯಿ ಹತ್ರ ಆಸೆಗೆ ನಾವು ಯಾವಾಗಲೂ ಏನ್ ಮಾಡಬಾರ್ದು ಅಂತಂದ್ರೆ ತಣ್ಣೀರನ್ನ ಎರಚಬಾರ್ದು. ಅವರ ಹೆಸರಿಗೆ ಚ್ಯುತಿ ಬರ್ತಕ್ಕಂಥ ಕೆಲಸವನ್ನ ನಾವು ಒಟ್ಟ ಮಾಡಬಾರ್ದು. ಅವ್ರಿಗೆ ಹೆಸರು ತರಬೇಕಾಗಿತ್ತು ಅಂತಂದ್ರೆ ನಾವು ಶ್ರಮಪಟ್ಟ ಅಭ್ಯಾಸ ಮಾಡಬೇಕು. ಶ್ರಮಪಟ್ಟ ಅಭ್ಯಾಸ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು. ಅದಕ್ಕಾಗಿ ತಾವೆಲ್ಲರೂ ಈಗೇನು 7ನೇ ವರ್ಷ ಮುಗಿಸಿರಿ ಅಂತಂದ್ರೆ ನೀವೆಲ್ಲರೂ ಏನು ಮಾಡೋದ್ರೆ ಪ್ರಬುದ್ಧರು. ನಿಮಗೆ ಸ್ವಂತ ಚಿಂತನೆ ಮಾಡುವಂತ ಶಕ್ತಿ ಈಗಾಗಲೇ ಬೆಳೆದಿರ್ತದ. ಅದಕ್ಕಾಗಿ ನೀವು ಯಾವಾಗಲೂ ಏನ್ ಮಾಡ್ಬೇಡ್ರಿ ಅಂತಂದ್ರೆ ಅಡ್ಡ ದಾರಿಯನ್ನ ಹಿಡಿದು ನಿಮ್ಮ ಜೀವನವನ್ನ ಏನ್ ಮಾಡ್ಬೇಡ್ರಿ ಅಂತಂದ್ರೆ ಒಂದು ರೀತಿಯಾದಂತ ನೆಗೆಟಿವ್ ಥಾಟ್ಸ್ ಹೋದ ಅದನ್ನ ಏನ್ ಮಾಡ್ಬೇಡ್ರಿ ಅಂತಂದ್ರೆ ನಮ್ಮ ಇಂಪ್ರೂವ್ಮೆಂಟ್ ಅಥವಾ ನಮ್ಮ ಜೀವನದ ಒಂದು ಏನಂತಂದ್ರೆ ಅಭಿವೃದ್ಧಿಯನ್ನ ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ನಮ್ಮ ತಂದೆ ತಾಯಿ, ನೀವೇನು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಏನೋ ಆಸೆಯನ್ನು ಇಟ್ಟಲ್ಲ, ಆ ಆಸೆಯನ್ನು ಈಡೇರಿಸೋದು ಮೊದಲು ಗುರಿ. ಯಾಕಂತಂದ್ರೆ ನಿಮ್ಗೆ ಓದ್ತದ, ನೀವು ಸಾಲಿಗೆ ಬರ್ತೀರಿ ಅಂತೇಳಿ ರಸೀದಿಯಾಗಿ ಅಂತ ನಿಮಗೆ ಡಬ್ಬಿ ಕಟ್ಟಬೇಕು. ಹೌದಾ? ನಿಮಗೊಂದು ಬಟ್ಟೆ ಇಲ್ಲ ಅಂತಂದ್ರೆ ಕಾಳಜಿ ಮಾಡ್ಬೇಕು. ಹೌದಾ? ಆಮೇಲೆ ನಿಮಗೆ ಏನೋ ಒಂದು ಪೆನ್ ಇಲ್ಲ ಅಂತಂದ್ರೆ ತಂದೆ ತಾಯಿನ ಕಾಳಜಿ ಮಾಡ್ಬೇಕು. ನಾವು ₹1 ದುಡಿಯುವಂತ ಶಕ್ತಿ ನಮಗಿಲ್ಲ. ನೀವು 7ನೇ ವರ್ಗದವರದ್ರಿ ಅಂತಂದ್ರೆ ನೀವು ₹1 ದುಡಿದೇನು ಶಾಲೆಯನ್ನು ಕಲ್ತಿಲ್ಲ. ಇದಕ್ಕೆಲ್ಲ ಪರಿಶ್ರಮ ಯಾವುದು ಅಂತಂದ್ರೆ ತಂದೆ ತಾಯಿ ಪರಿಶ್ರಮ ಇರ್ತದೆ. ಅದಕ್ಕಾಗಿ ಅವರ ಆಶಯಗಳನ್ನ ನಾವು ಯಾವತ್ತೂ ಈಡೇರಿಸಬೇಕು. ಯಾವಾಗಲೂ ಧೈರ್ಯದಿಂದ ಇರ್ಬೇಕು. ನಾವು ಧೈರ್ಯದಿಂದ ಏನಪ್ಪ ಅಂತಂದ್ರೆ ಯಾವುದೇ ವಿದ್ಯಾಭ್ಯಾಸ ಇರಲಿ ನಾವು ಮಾಡ್ಕೊಂಡು ಅಂತಕ್ಕಂಥ ಛಲ ಇರಬೇಕು. ಛಲ ಇತ್ತು ಅಂತಂದ್ರೆ ಮನುಷ್ಯನಲ್ಲಿ ಏನಾಗ್ತದೆ, ಒಂದು ರೀತಿಯಾದಂತ ಗಟ್ಟಿತನ ಬೆಳೆದಿ. ಛಲ ಬೇಕು ಮನುಷ್ಯ. ಛಲ ಬೇಕು ಅನ್ನೋದು ಒಂದು ಕಥೆ ಹೇಳ್ತೀನಿ ಸಣ್ಣದೈತೆ. ಕಾಶಿಯಲ್ಲಿ ಒಬ್ಬ ರಾಜ ಇದ್ದ, ಒಳ್ಳೆ ಆಡಳಿತಗಾರ. ಅವ ಏನಾಯ್ತು ಅಂತಂದ್ರೆ ಅವ ರಾಜ ತೀರ್ಕೊಂಡ ನಂತರ ಏನಾಯ್ತು, ಉಳಿದಂತ ಏನ ರಾಜಕುಮಾರರಿದ್ದಲ್ಲ ಎಲ್ಲರೂ ಜಗಾಡಕ, ನಾ ರಾಜ ಅನ್ಸ್ನು ಅಂತ. ಅವಾಗ ಅವು ಮಂತ್ರಿ ಬಹಳಷ್ಟು ಶಾಲೆ ಇದ್ದಾವ ಎಲ್ಲ ಈ ರಾಜಕುಮಾರರನ್ನು ಕರೆದು ಹೇಳ್ದ, ನೀವು ಯಾರ ರಾಜ ಆಗ್ತಿರ್ಲ ಮುಂದೆ ಬರ್ರಿ, ನಿಮ್ಮೊಂದು ಕಂಡೀಷನ್ ಅಂತಂದು. ಏನ? 2 ವರ್ಷ ಕಾಶಿಯಲ್ಲಿ ರಾಜ ಆಗುದ, 2 ವರ್ಷ ಮುಗಿದ ನಂತರ ಈ ನದಿಯನ್ನ ದಾಟಿದ ಒಂದು ಕಾಡಲ್ಲಿ ಅಲ್ಲಿ ಕ್ರೂರ ಪ್ರಾಣಿಗಳದಾವು, ಅಲ್ಲಿ ಹೋಗಿ ನಿಮ್ಮಲ್ಲಿ ಎಸೆದು ಬಿಡ್ತೀವಿ. ಆ ಕಾಡು ಪ್ರಾಣಿಗಳು ನಿಮ್ಮನ್ನು ತಿಂದು ಬಿಡ್ತಾವು, ನಿಮ್ ಜೀವನ ಮುಗಿತು ಅಂದ ಕೂಡ ಎಲ್ಲ ರಾಜಕುಮಾರ ಅಂಜಿ ಬಿಟ್ರು. 2 ವರ್ಷ ರಾಜ ಆದ್ರೆ 2ನೇ ವರ್ಷ ಮುಗಿತಂತಂದ್ರೆ ನಾವು ಸಾಯುವುದು ಹೆಚ್ಚು ಅಂತ ಹೇಳಿ ಯಾರು ಮುಂದೆ ಬರ್ಲಿಲ್ಲ. ಹೆಂಗ ಮಾಡುದ ಕಾಶಿಯಲ್ಲಿ ಯಾರು ಆಡವ್ರ ಅಂತೇಳಿ ಚರ್ಚೆ ನಡೆದು ಹಂಗ ಯಾರು ಮುಂದೆ ಬರೋರು. ಯಾಕಂದ್ರೆ 2 ವರ್ಷ ರಾಜ ಆಗುದಿಲ್ಲ. ಕತೆ ಅರ್ಥ ಆಗತ್ತೆ. 2 ವರ್ಷ ರಾಜ ಅಂತಂದ್ರೆ 2 ವರ್ಷ ಮೊದಲಿನ ಹೋಗಿ ಕಾಡಿನ ಉಗಿತಿದ್ರು, ಅಲ್ಲೆಲ್ಲ ಕಾಡು ಪ್ರಾಣಿಗಳನ್ನ ಬಿಡ್ತಿದ್ರು, ಸತ್ತ ಬಿಡುವ. ಈ ಕಂಡೀಷನ್ ಯಾರು ಒಪ್ಕೋತಿದ್ರೆ ಅವ್ರು ರಾಜ ಆಗ. ಯಾರು ಮುಂದೆ ಬರ್ಲಿಲ್ಲ. ಒಬ್ಬ ಭಿಕ್ಷುಕ ಮುಂದೆ ಬಂದ, ಏನಿಲ್ಲ ಯಾರು ಆಗಲಿಲ್ಲ ಅಂದ್ರೆ ನಾ ರಾಜ ಆಗ್ತನು ಭಿಕ್ಷುಕ. ಅವಾಗ ಎಲ್ಲರಿಗೆ ಬಹಳ ಆಶ್ಚರ್ಯ ನಗಲಾಕತ್ರ ಅವ್ರು, ಹೋಗೋ ಮರ ಎಂತ ಶೂರಿಲ್ಲ ಹಿಂಸರ್ದಾರು ಏನ್ ಆಗ್ತದೆ ಅಂತ. ಇಲ್ಲ ನಾವು ಭಿಕ್ಷುಕ, ನಾ ಹಾಗೆ ಆಗ್ತಾನ. ಎಲ್ಲರೂ ಏನ್ ಮಾಡ್ರು ಅಂತಂದ್ರೆ ಅವ್ನು ಸ್ವಚ್ಛ ಜಳಕ ಮಾಡಿಸಿದ್ರು. ಆಮೇಲೆ ರಾಜ ದರ್ಬಾರದಲ್ಲಿ ಹೋದವ್ನು ರಾಜನ ಮಾಡಿಬಿಟ್ರೆ ಭಿಕ್ಷುಕನ. ಅವ ರಾಜಭಾರ ಚಾಲು ಮಾಡಿದ. ಒಟ್ಟ 6 ತಿಂಗಳನ್ಯಾಗ ಏನ್ ಅನ್ಸಕೈತಿ ಮಂದಿಗೆ, 2 ವರ್ಷ ಮುಗಿದ ನಂತರ ಇವು ಹೋದ ಕಾಡು ಪ್ರಾಣಿಗಳಿಗೆ ಕೊಡುದು ಬೇಡ, ಯಾಕಂದ್ರೆ ಒಳ್ಳೆ ಆಡಳಿತ ಮಾಡಕತ್ತ. ಹಿಂಗ 1 ವರ್ಷ ಹೋದ್
2 ವರ್ಷ ಹೋಗಿ 15 ದಿನ ಅಷ್ಟ ಉಳಿತಿಲ್ಲ 2 ವರ್ಷ ಆಗ. ಅವಾಗ ಪ್ರಜೆಗಳೆಲ್ಲ ಏನ್ ಹೇಳಕತ್ರು, ಈ ರಾಜನ ನಾವು ಕಳ್ಕೊಂಡು ಅಂದ್ರೆ ಕಾಶಿಯಲ್ಲಿ ಆಳವ್ರು ಯಾರು ಇಲ್ಲ. ಅವ್ ಬಂದ್ ಹೇಳಿದ್ರ ರಾಜನಿಗೆ 15 ದಿನ ಉಳಿದ್ರೆ ಹೆಂಗ್ ನೋಡ್ದ ನೀವು ಹೋದ್ ಕಾಡ್ನಾಗ ಉಳಿತೀವಿ. ಹೋಗಿರ್ಲ ನಾವು 1 ವಾರ ಒಟ್ಟ 2 ದಿನ ಉಳಿತು. ಮತ್ ಬಂದ್ರೆ ಹೇಳಕ್ ಸೇವಕರು ರಾಜರಿನ ಒಟ್ಟ 1 ದಿನ ಉಳಿದ್ರಿ, ನಾಳೆ ಹೋಗಿ ನಿಮ್ಗೆ ಕಾಡ್ನಾಗ ಉಳಿತೀವಿ. ಹೋಗಿರ್ಲ ನಮ್ಕೋದ ಹೇಳು. ದಿನ ಮುಗಿದು ಮತ್ತಿನ್ನ ಒಯ್ಬೇಕಲ್ಲ ಅವ್ನು. ಎಲ್ಲಿ ಒಯ್ಬೇಕು? ನದಿ ಆಚೆಗಿನ ಕಾಡಿಗೆ ಹೋದ ಒಗಿಬೇಕು. ಇನ್ನು ಎಲ್ಲರೂ ರಾಜ ತಗೊಂಡು ಒಂದು ದೋಣಿಯಾಗ ಕುಡಿಸ್ಕೊಂಡ ಆ ಕಾಡಿನಾಗ ಒಗ್ಯಾಕ ಹೋಗ್ತಾರಲ್ಲ, ಕಾಡ ಇರಂಗಿಲ್ಲ. ಆ ಕಾಡನ್ನೆಲ್ಲ ಏನ್ ಮಾಡಿರ್ತಾನ ರಾಜ, ಒಂದು ಸುಂದರವಾದ ಹೂದೋಟವನ್ನು ಮಾಡಿ ಅಲ್ಲಿ ಎಲ್ಲ ಕಾಡು ಪ್ರಾಣಿಗಳನ್ನ ಮತ್ತೊಂದು ಕಾಡಿಗೆ ಓಡಿಸಿರ್ತಾನ. ಮತ್ತೊಂದು ಕಾಡಿಗೆ ಓಡಿಸಿರ್ತಾನು. ಎಲ್ಲರೂ ನೋಡಿ ಗಾಬರಿ ಆಗ್ತಾರ. ಅಲ್ಲೆಲ್ಲ ಪ್ರಜೆಗಳು ಸಾಮಾನ್ಯವಾಗಿ ಓಡಾಡಿರ್ತಾರ ಕಾಡ್ನ್ಯಾಗ. ಅಲ್ಲೆಲ್ಲರೂ ನೋಡಿ ಗಾಬರಿ ಆಗ್ತಾರೆ. ಏನ್ ಪಾಯಿಂಟ್ ಸಾಯ್ತಾನಂತ ತಂದು ಬಿಟ್ರ ಈ ಕಾಡು ಹೋಗಿ ಎಲ್ಲ ಏನ್ ಮಾಡಿ ನೀವ ನಮಗ್ ಗೊತ್ತಿಲ್ಲ ಅಂತಂದ್ರೆ ನಾಡು ಮಾಡ್ಯಾರ. ಅಂದ್ರೆ ಇದ್ರ ಅರ್ಥ ಏನ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಸಾಮರ್ಥ್ಯ ಇತ್ತು ಅಂತಂದ್ರ ನಾವು ಯಾವುದಕ್ಕೂ ಅಂಜಬಾರ್ದು. ಅವ್ ರಾಜ ಬಿಟ್ಟು ಏನಾದೀಗ ಪ್ರಾಮಾಣಿಕ ರಾಜ. ಅದಕ್ಕಾಗಿ ಎಲ್ಲ ಕಾಶಿ ರಾಜರು ಏನ್ ಮಾಡಿದ್ರು ಅಂತಂದ್ರ ಕಾಶಿಯ ಪ್ರಧಾನಿಗಳೆಲ್ಲ ಇಲ್ಲ ನೀನ ಈ ಉತ್ತರ ಕಾಶಿ ಅಂತ ಬರ್ತದೆ, ಏನ್ ಕಾಡಿಲ್ಲ ಉತ್ತರ ಕಾಶಿ, ಆ ಉತ್ತರ ಕಾಶಿಗೂ ನೀನ ರಾಜ ಆಗು, ಈ ದಕ್ಷಿಣ ಕಾಶಿಗೂ ಏನಾಗು ನೀನ ರಾಜ ಆಗುವಂತೆ 2 ಕಾಶಿಗೆ ರಾಜ ಯಾರಾದ್ರು ಅಂತಂದ್ರೆ ಬಿಟ್ಟು. ಈ ಕಥೆಯ ತಾತ್ಪರ್ಯ ಏನಂತಂದ್ರ ನಮ್ಮಲ್ಲಿ ಒಳ್ಳೆಯ ನೈರ್ಯ ಪಾಸಿಟಿವ್ ಸ್ಮರಿಸಿಕೊಂಡು ವಿದ್ಯಾದೇವತೆಯಾದ ಸರಸ್ವತಿ ದೇವಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಸಾನಿಯಾ ಪೆಟ್ರಾ ಮಡಿಮನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗೌರವಾನ್ವಿತ ಮುಖ್ಯ ಪಾದರೇ, ಅತಿಥಿಗಳೇ, ಶಿಕ್ಷಕರೇ, ಶಿಕ್ಷಕಿಯರಿಗೆ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೆ ಶುಭ ಮಧ್ಯಾಹ್ನ ಮತ್ತು ಎಲ್ಲರಿಗೂ ಬೀಳ್ಕೊಡು ಸಮಾರಂಭಕ್ಕೆ ಸ್ವಾಗತ. ನನಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯರಂತೆ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಕ್ಷಣ ಮೂಡಿಸಿದ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿಸಿದ ನನ್ನ ನೆಚ್ಚಿನ ಮುಖ್ಯೋಪಾಧ್ಯಾಯರಾದ ಹಲವಾರು ಗುರುಗಳಿಗೆ ನನ್ನ ನಮನಗಳು. ಗುರು ಎಂದರೆ ವ್ಯಕ್ತಿಯಲ್ಲ, ಗುರು ಎಂದರೆ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಡೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು. ಕಡದಂತ ಬೆಣ್ಣು ರಂಗದಂತ ಮತಿ ಪರೀಕ್ಷೆ ಎಂಬ ರಂಗದಲ್ಲಿ ಗೆದ್ದು ಬನ್ನಿ ನನ್ನ ಮುದ್ದು ಮಕ್ಕಳೇ ಎಂದು ಹಾರೈಸುವ ರೊಟ್ಟಿ ಶಿಕ್ಷಕರಿಗಳಿಗೂ ನನ್ನ ನಮನಗಳು. ಇರುವೆಯನ್ನು ನೋಡಿ ಕ್ರಮಶಿಕ್ಷಣ ಕಲಿ, ಭೂಮಿಯನ್ನು ನೋಡಿ ಸಹನೆ ಕಲಿ, ಮರಗಳನ್ನು ನೋಡಿ ಬೆಳೆಯುವುದನ್ನು ಕಲಿ. ಮುದ್ದು ಮಕ್ಕಳೇ, ನೀವೆಲ್ಲರೂ ಸುಗುಣಗಳನ್ನು ಕಲಿಯಿರಿ ಎಂದು ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಮೂಡಿಸಿರತಕ್ಕಂಥ ಜ್ಯೋತಿ ಮಡಪತಿ ಟೀಚರರು ನನ್ನ ನಮನಗಳು. ಅದರಂತೆ ಬಿರಾದರ್ ಗುರುಗಳು, ಲಮಾಣಿ ಟೀಚರರು, ಪಾಟೀಲ್ ಟೀಚರರು, ಬಾಲಗಾಂವ್ ಗುರುಗಳು, ಬೇನಾರಿ ಗುರುಗಳು, ರೇಣುಕಾ ಟೀಚರರು, ಗುರು ವಿದ್ಯಾರು ಸಮನ್ಯರು, ಗುರು ವನ್ಯಾರು ಮಿಡಿಸುವವರು, ಗುರುವಿನ ಗುಲಾಮ ನಾನು, ಓ ಗುರುವೇ ನಿನಗೆ ಗುರಿ ನಾನು ಎಂದು ಎನ್ನುವಂತ ಅವರಿವರೆನ್ನದೆ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರಿಗೂ ಕೋಟಿ ನಮನಗಳು. ಒಣಹುಲ್ಲಿನ ಸಸಿ ನಾನು ಗುಣವೆತ್ತಿ ಬೆಳೆಸಿರುವೆ, ನಿನ್ನ ಋಣ ತೀರಿಸುವ ಬಯಕೆ ಪ್ರತಿ ಕ್ಷಣವೂ ಮಾಡಿದೆ. ನನಗೆ ನಿಮ್ಮ ಋಣ ತೀರಿಸುವುದಾದರೆ ಏನಾದರೂ ಸಾಧನೆ ಮಾಡಿ ನಿಮ್ಮ ಮುಂದೆ ನಿಲ್ಲುವೆ. ಇನ್ನು ನಾನು ಬಹಳಷ್ಟು ಭಾವುಕನಾಗಿದ್ದೇನೆ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬಾಳಲಾಗುತ್ತಿಲ್ಲ ಈ ಅಗಲಿಕೆ ನೋವ. ಒಡನಾಡಿಯಾದವರು ಒಡಲುಗೆ ತೋರಿಸಿಹರು, ಇಂದು ನಿಮ್ಮಿಂದ ಬಿಡ್ಕೊಂಡು ಹೋಗುತ್ತಿದ್ದೇವೆ. ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ, ಅರಿವಿಲ್ಲ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ. ಆಶ್ರಯ ನೀಡಿದರು ನಮಗೆಲ್ಲ ಆನದ ಮರದಂತೆ, ಅಗಲು ಹರಿದು ತಾಯಿಯಿಂದ ಕೂಸನ್ನು ತೊರೆದಂತೆ, ಹಾಲುಣಿಸುವ ಬರುವ ಹಸು ತೊರೆದಂತೆ ಈ ಅಗಲಿಕೆ ನಮ್ಮ ಮನಸ್ಫೂರ್ತಿ ಕಂಗಳಿಂದ ಕಣ್ಣು ತುಂಬಿ ಬರುತ್ತದೆ. ಹಲವು ನೆನಪುಗಳ ಹೊತ್ತು ಪಯಣ ಕೊನೆ ನಿಲ್ದಾಣಕ್ಕೆ ಬಂದು ಟಾಟಾ ಹೇಳಿ ತೆರಳುವ ಹೊತ್ತು ಕಣ್ಣು ಹೊತ್ತು ಒದ್ದೆ ಆಯಿತು. ಆ 7 ವರ್ಷಗಳ ಮುಕ್ತಾಯ ಈಗಲೇ ಏನೇ ಆದರೂ ಮುಗಿಯಿತು. ಈ ಶಿಕ್ಷಕರು ಮತ್ತು ಸ್ನೇಹಿತರಿಂದ ಸಿಕ್ಕ ಸಲಿಗೆ ಇದು ಬರೀ ಬಾಯಿ ಮಾತಿನಲ್ಲಿ ಬೀಳ್ಕೊಡುಗೆ. ನಮ್ಮ ಶಿಕ್ಷಕರು ಮತ್ತು ಮಕ್ಕಳ ಸ್ನೇಹ ಕಡೆಯವರೆಗೂ ಹೀಗೆ ಇರುವುದು. ತಾಯಿ ಮತ್ತು ಮಕ್ಕಳ ನಡುವೆ ಯಾವ ರೀತಿ ಸಂಬಂಧವಿರುತ್ತದೆಯೋ ಅದಕ್ಕಿಂತ ಹೆಚ್ಚಿನ ಸಂಬಂಧ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಇರುತ್ತದೆ. ತಾಯಿ ತನ್ನ ಮಗುವನ್ನು ಪ್ರೀತಿಸಿದರೆ ಶಿಕ್ಷಕರು ಹಾಗಲ್ಲ, ಎಲ್ಲ ನನ್ನ ಮಕ್ಕಳೆಂದು ಒಂದೇ ಭಾವನೆಯಿಂದ ಪ್ರೀತಿಸುತ್ತಾರೆ.
ಮಾಡುತ್ತಿದ್ದಾರೆ. ಒಂದು ಮಗು ಶಾಲೆಯಲ್ಲಿ 8 ತಾಸು ಶಿಕ್ಷಣ ಕಲಿಯುತ್ತದೆ. ಅದೇ ಮಕ್ಕಳಿಗೆ ಮನೆಯಲ್ಲಿ 1 ತಾಸು ಓದಿಸುವ ಆಗುವುದಿಲ್ಲ. ಈಗಿನ ಪಾಲಕರು ತಗೋ ಮೊಬೈಲ್ ನೋಡಿ ಬರಿ ಎಂದು ಹೇಳುತ್ತಾರೆ. ಮಕ್ಕಳ ಭವಿಷ್ಯವನ್ನು ತಾಯಿ ತಂದೆಯರು ಹಾಳು ಮಾಡುತ್ತಿದ್ದಾರೆ. ಅದೇ ಶಿಕ್ಷಕರು ಮಕ್ಕಳಿಗಾಗಿ 8 ತಾಸು ಶಿಕ್ಷಣ ಮಾಡುತ್ತಾರೆ. ಶಿಕ್ಷಣ ವೃತ್ತಿ ಸಾಮಾನ್ಯ ವೃತ್ತಿಯಲ್ಲ. ಒಬ್ಬ ಶಿಕ್ಷಕನಿಗೆ ಇಂದು ಸಂತೋಷ ಮತ್ತು ದುಃಖ 2 ಸಂಗತಿಗಳು ಒಮ್ಮೆ ಆಗುತ್ತದೆ. ಏಕೆಂದರೆ ಒಳ್ಳೆಯ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ನಮ್ಮನ್ನು ತೊರೆದು ಹೋಗುತ್ತಿದ್ದಾರೆ ಎಂದು ದುಃಖ ಪಡೆಯುತ್ತಾರೆ. ಅದೇ ವೇಳೆಗೆ ನಮ್ಮ ಶಾಲೆಯ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಾರೆ ಎಂದು ಸಂತೋಷ ಪಡುತ್ತಾರೆ. ನಾನು ಇಂದು ನನ್ನ ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಶಿಕ್ಷಕರೇ, ಮುಖ್ಯೋಪಾಧ್ಯಾಯರೇ, ಪ್ರಿಯ ನನ್ನ ಶಿಕ್ಷಕರೇ, ನಮ್ಮ ಹಿರಿಯ ವ್ಯಕ್ತಿಗಳೇ ಹಾಗೂ ನನ್ನ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮೆಲ್ಲರಿಗೂ ತುಂಬಾ ವಿಶೇಷವಾದ ದಿನವಾಗಿದೆ. ಶಿಕ್ಷಕರು ನಮಗೆ ಕೇವಲ ಪಾಠಗಳನ್ನು ಮಾತ್ರ ಕಲಿಸಲಿಲ್ಲ, ಉತ್ತಮ ವ್ಯಕ್ತಿಗಳಾಗಿ ಬೆಳೆದುಕೊಳ್ಳುವ ಮಾರ್ಗವನ್ನು ತೋರಿಸಿದರು. ನಮ್ಮ ತಪ್ಪುಗಳನ್ನು ಸರಿಪಡಿಸಿ ತಿದ್ದಿ ತಮ್ಮನ್ನು ಪ್ರೋತ್ಸಾಹಿಸಿ ಉತ್ತಮ ಭವಿಷ್ಯ ನಿರ್ಮಿಸಲು ಸಹಾಯ ಮಾಡಿದರು. ಈ ಶಾಲೆಯಲ್ಲಿ ಕಳೆದ ದಿನಗಳು ನಮ್ಮ ವಿದ್ಯಾರತ್ನ ಕರಿಶಾಮಿ ಸಿದ್ಧಿರ್ಭವತ್ತು ಮೇಸದ ವೇದಿಕೆಯ ಮೇಲೆ ಆಸೀನಾಗಿರುವ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಗುರುಗಳಿಗೂ ಹಾಗೂ ಗುರುಮಾತೆಯರಿಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಮುಂಜಾನೆಯ ಶುಭೋದಯ. ಎಳತನದ ಉಯ್ಯಾಲೆಯಲ್ಲಿ ಕೇಳಾಡಿ ಶಿಕ್ಷಕರ ಅನುಭವದ ಮಾತನ್ನು ಕೇಳಿ ಸಾವಿರ ನೆನಪಿನ ಗೋಪುರವನ್ನು ಕಟ್ಟಿ ತುಸು ಮುನ್ನಿಸದೆ ಮೊಗವನ್ನು ಅರಳಿಸಿ ಮತ್ತೊಂದು ನಿರೀಕ್ಷೆ ಎಂಬ ಮಾತಿನಂತೆ ಶಿಕ್ಷಕರು ಶಿಕ್ಷಿಸುತ್ತಾರೆ, ಬೈಯುತ್ತಾರೆ, ಕೋಪಿಸಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳುವುದು ಅದು ನಮ್ಮ ಮೂರ್ಖತನ. ಅವರು ಬದಲಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸಿ ನಿಮ್ಮ ಗುರಿಗಳನ್ನು ಮುಟ್ಟಿಸಿಕೊಳ್ಳಿ ಎಂಬುದನ್ನು ತಿಳಿಸುತ್ತಾರೆ. ಇಲ್ಲಿ ಅಂತ ಶಿಕ್ಷಕರು ಸಿಕ್ಕಿರುವುದು ನಮ್ಮ ಪುಣ್ಯ. ಇವರು ಪಠ್ಯ ಪುಸ್ತಕದಲ್ಲಿರುವ ವಿಷಯಗಳನ್ನು ಮಾತ್ರ ತಿಳಿಸುವುದಿಲ್ಲ, ಜೀವನದ ಮೌಲ್ಯಗಳನ್ನು ತಿಳಿಸುತ್ತಾರೆ. ಜೊತೆಗೆ ಅವುಗಳನ್ನು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಎಂಬುದು ಸಹ ತಿಳಿಸುತ್ತಾರೆ. ಗುರು ಮತ್ತು ವಿದ್ಯಾರ್ಥಿಯ ನಡುವಿನ ಸಂಬಂಧ ಹೇಗಿರಬೇಕೆಂದರೆ ಮಹಾಭಾರತದಲ್ಲಿ ಬರುವ ದ್ರೋಣಾಚಾರ್ಯರು ಮತ್ತು ಏಕಲವ್ಯ ಇವರಿಬ್ಬರ ಹಾಗೆ ಇರಬೇಕು. ಇನ್ನು ನಮ್ಮ ಒಳ್ಳೆಯವರು ಸಹ ಸಿಕ್ಕಿದ್ದಾರೆ, ಪ್ರೀತಿಯಿಂದ ಕಾಣುತ್ತಿದ್ದರು. ಈ 12 ಮತ್ತು 13 ವರ್ಷಗಳಲ್ಲಿ ನನ್ನ ಸಹಪಾಠಿಗಳೊಂದಿಗೆ ಕಲಿತ ಕ್ಷಣ, ಪ್ರೀತಿ, ವಿಶ್ವಾಸ, ಸ್ನೇಹ ಸಂಬಂಧ ಎಂದಿಗೂ ಮರೆಯಲಾಗದು. ಇದೇ ರೀತಿ ನಮ್ಮ ಮುಂದಿನ ವರ್ಗಗಳಲ್ಲಿ ಹೋದಾಗ ಹೀಗೆ ನಮ್ಮ ಸ್ನೇಹಿತರ ಜೊತೆ ಇರಬೇಕು ಎಂದು ಇಚ್ಛಿಸುತ್ತೇನೆ. ಇಷ್ಟು ಹೇಳಿ ನನ್ನ ಅನುಭವದ ಮಾತನ್ನು ಮುಗಿಸುತ್ತೇನೆ. ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಶಿಕ್ಷಕರಿಲ್ಲದಿದ್ದರೆ ಈ ಮೇಲಿನ ಯಾವುದೂ ಇಲ್ಲ ಎಂದು ಹೇಳುತ್ತಾ ಈ ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಪ್ರಿಯ ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಸುಜಾತ ಸಿದ್ರಾಜೊಳ್ಳಿ. ಇಂದು ನಾನು ಬೀಳ್ಕೊಡುಗೆ ನಮಗೆ ಬಹಳ ವಿಶೇಷವಾದ ದಿನ. ಒಂದು ಕಡೆ ಜ್ಞಾನ ದೇವತೆ ಶ್ರೀ ಸರಸ್ವತಿ ದೇವಿಯ ಪೂಜೆ ನಡೆಯುತ್ತಿರುವ ಪವಿತ್ರ ಕ್ಷಣ, ಮತ್ತೊಂದು ಕಡೆ ನಮ್ಮ ಶಾಲೆಯ ಜೀವನದ ಅತ್ಯಂತ ನೆನಪಿನ ಕ್ಷಣವಾದ ಬೀಳ್ಕೊಡುಗೆ ಸಮಾರಂಭ. ಮೊದಲು ಜ್ಞಾನ, ವಿದ್ಯೆ ಮತ್ತು ಬುದ್ಧಿಯ ಸಂಕೇತವಾದ ಸರಸ್ವತಿ ದೇವಿಗೆ ನಮಸ್ಕರಿಸುತ್ತೇವೆ. ಸರಸ್ವತಿ ದೇವಿಯ ಕೃಪೆಯಿಂದ ನಾವು ಶಿಕ್ಷಣ ಪಡೆದು ನಮ್ಮ ಜೀವನದಲ್ಲಿ ಮುಂದುವರಿಯುತ್ತಿದ್ದೇವೆ. ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮತ್ತು ದೇವಿಯ ಆಶೀರ್ವಾದದಿಂದ ನಾವು ಇಂದು ಈ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಶಾಲೆ ನಮಗೆ ಕೇವಲ ಓದುವ ಸ್ಥಳವಲ್ಲ, ಅದು ನಮ್ಮ 2ನೇ ಮನೆ. ಒಳ್ಳೆಯ ಶಿಕ್ಷಕರಿಲ್ಲದಿದ್ದರೆ ನಾವು ಈ ಹಂತಕ್ಕೆ ಬರುತ್ತಿರಲಿಲ್ಲ. ಇಲ್ಲಿ ಕಲಿಸುವ ಶಿಕ್ಷಕರೆಲ್ಲರೂ ಒಳ್ಳೆಯವರು. ನಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರ ಬಗ್ಗೆ ಹೇಳಬೇಕೆಂದರೆ ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಗವಂತ, ಸಂಪಾದಿಸಿದರೆ ಸಿರಿವಂತ, ಇದನ್ನೆಲ್ಲ ಕಲಿಸಿದ ಸಾಲವಂತ, ಇವೆಲ್ಲವನ್ನು ಕೂಡಿಸಿ ಗುಣಿಸಿ ಭಾಗಿಸಿ ಕಳೆಯುವ ಆತ ಭಗವಂತ. ವಿಜ್ಞಾನ ಶಿಕ್ಷಕರ ಬಗ್ಗೆ ಹೇಳಬೇಕೆಂದರೆ ಮೇಲೆ ಹೋಗಿದ್ದು ಕೆಳಗೆ ಬರಲೇಬೇಕು. ಇದು ಗುರುತ್ವಾಕರ್ಷಣ ಬಲವೂ ಹೌದು ಹಾಗೂ ನಮ್ಮ ಜೀವನದ ಒಂದು ನಿಯಮವೂ ಹೌದು ಎಂದು ತಿಳಿಸಿಕೊಟ್ಟಿದ್ದಾರೆ.
ನಮ್ಮ ಶಾಲೆಯಲ್ಲಿ ಕಲಿಸುವ ಇಂಗ್ಲಿಷ್ ಶಿಕ್ಷಕರ ಬಗ್ಗೆ ಹೇಳಬೇಕೆಂದರೆ ನಮ್ಮ ಭಾಷೆಯನ್ನು ಪ್ರೀತಿಸಿ ಬೇರೆಯವರ ಭಾಷೆಯನ್ನು ಗೌರವಿಸಿ ಎಂದು ಹೇಳಿಕೊಟ್ಟಿದ್ದಾರೆ. ಸಮಾಜ ಶಿಕ್ಷಕರ ಬಗ್ಗೆ ಹೇಳಬೇಕೆಂದರೆ ಇತಿಹಾಸವನ್ನು ಅರಿಯದವ ಇತಿಹಾಸ ಸೃಷ್ಟಿಸಲಾರ ಕಣಯ್ಯ ಎಂದು ಹೇಳಿದ್ದಾರೆ. ತರಗತಿಯ ವಿದ್ಯಾರ್ಥಿ ಮೊಟ್ಟ ಮೊದಲಿಗೆ ಶ್ರೀ ಬಸವಲಿಂಗ ಸ್ವಾಮೀಜಿಯವರನ್ನು ನನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ವಿದ್ಯಾದೇವತೆಯಾದ ಸರಸ್ವತಿ ದೇವಿಗೆ ನಮಸ್ಕರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುವಾಣಿಯನ್ನು ನನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯ ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭೋದಯ. ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಗುರು ಎಂದರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು. ನಾನು ಈ ಶಾಲೆಯಲ್ಲಿ 7 ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಹುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ. ಮುಂದೆ ಗುರಿ ಇರಿಸಿಕೊಳ್ಳಿ, ನಿಮ್ಮ ಮುಂದೆ ನಾವಿದ್ದೇವೆ. ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಕುಡಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದು ಯಾರೂ ಕದಿಯದ ಸಂಪತ್ತನ್ನು ಗಳಿಸಲು ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಗನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಿಕ್ಷಕರು. ಭೂಮಿಯನ್ನು ನೋಡಿ ಸಹನೆ ಕಲಿ, ಮರಗಳನ್ನು ನೋಡಿ ಬೆಳೆಯುವುದನ್ನು ಕಲಿ, ಶಿಕ್ಷಕರನ್ನು ನೋಡಿ ಸುಗುಣವನ್ನು ಕಲಿ. ಶಿಕ್ಷಣವು ಯಾವ ದಿಕ್ಕಿಗೆ ಮನುಷ್ಯನನ್ನು ನಡೆಸುತ್ತದೋ ಇವರೇ ಕನ್ನಡದ ಋಣಿ, ಇವರೇ ನಮ್ಮ ಗಣಪತಿ ಟೀಚರ್. ಇಂಗ್ಲಿಷ್ಗೆ ಟಾಪರು, ಗ್ರಾಮರ್ಗೆ ಸೂಪರು, ಅವರೇ ನಮ್ಮ ಟೀಚರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೂಪರ್ ಸ್ಟಾರು, ಸರು. ಗಣಿತ ಎಂದರೆ ನನಗೆ ಇಷ್ಟ. ರೊಟ್ಟಿ ಸರ್ ಕೊಡುವ ಲೆಕ್ಕ ತುಂಬಾ ಕಷ್ಟ. ಅವರು ಹೇಳಿದ ಲೆಕ್ಕ ಮಾಡದಿದ್ದರೆ ನನಗೆ ನಷ್ಟ. ಇವರೇ ಶಾಲೆಗೆ ಶ್ರೇಷ್ಠ. ಪಟಪಟನೆ ಮಾತನಾಡುವರು, ತಟತಟನೆ ಓಡಾಡುವರು, ಕೋಗಿಲೆಯಂತೆ ಹಾಡುವರು, ಅಪ್ಪನಂತೆ ವರ್ಣಿಸುವರು, ಅವರೇ ನಮ್ಮ ಬಿರಾದರ್ ಸರ್. ಇಲ್ಲಿಯವರೆಗೆ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಹೇಳಲು ಇಷ್ಟಪಡುತ್ತೇನೆ. ಈ ಬೀಳ್ಕೊಡುಗೆ ದಿನ ನನಗೆ ಬಹಳ ದುಃಖದ ದಿನವು ಮತ್ತು ಶಾಲೆಯ ಕೊನೆಯ ದಿನವಾಗಿದೆ. ನಾನು ಈ ಶಾಲೆಯಲ್ಲಿ ಕಳೆದ ನೆನಪುಗಳು ಅಚ್ಚಳಿಯಾದ ಹಾಗೆ ಉಳಿದುಕೊಂಡಿದೆ. ಇನ್ನು ನಮ್ಮ ಗುರುಗಳ ಕುರಿತು ಹೇಳಬೇಕಾದರೆ ಮುಕ್ತ ಮನಸ್ಸಿನಲ್ಲಿ ಅಕ್ಷರದ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಏಕೈಕ ಶಿಲ್ಪಿಯೇ ನಮ್ಮ ಶಿಕ್ಷಕ. ನನಗೆ 7 ವರ್ಷಗಳ ಕಾಲ ವಿದ್ಯೆ, ಬುದ್ಧಿ ಮತ್ತು ಒಳ್ಳೆಯ ಸಂಸ್ಕಾರವನ್ನು ನೀಡಿದ ನನ್ನ ಗುರುಗಳ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ನಾನು ಇನ್ನು ನಮ್ಮ ಸ್ನೇಹಿತರ ಬಗ್ಗೆ ಆಚರಿಸುತ್ತಿದ್ದೇವೆ. ಬೀಳ್ಕೊಡುಗೆ ದಿನ ಇಂದು ಎಂದೋ ನೆನಪಿಸಿಕೊಂಡರೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖವಾಗುತ್ತಿದೆ. ಅಂದು ಪ್ರಥಮವಾಗಿ ಮಳೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಗುತ್ತಿತ್ತು ಮತ್ತು ಅಳುತ್ತಿದ್ದೆ. ಆದರೆ ಶಿಕ್ಷಕರು ಮಗಳದಂತೆ ನೋಡಿಕೊಂಡರು. ಹಾಗೆಯೇ ನನ್ನ ಅಣ್ಣ ಅಕ್ಕಂದಿರು ತಂಗಿಯಂತೆ ನೋಡಿಕೊಂಡರು. ನಂತರ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಿತ್ತು. ನನಗೆ ಈ ಶಾಲೆಗೆ ಕಳುಹಿಸಿದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಣ ನೀಡಿದ ಎಲ್ಲ ನನ್ನ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪಾದರೆ ಎಲ್ಲರೂ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳುತ್ತೇವೆ. ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ಎಂದು ತಿಳಿಸುತ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಬಸವಲಿಂಗ ಸ್ವಾಮೀಜಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭ ನನಗೆ ತುಂಬಾ ವಿಶೇಷ ಕ್ಷಣವಾಗಿದೆ. ಈ ಶಾಲೆಯಲ್ಲಿ ಕಳೆದ ದಿನಗಳು ನನಗೆ ಮರೆಯಲಾಗದ ನೆನಪು. ಈ ನಾಲ್ಕರ ಬೇಟವಿಲ್ಲದ ಕೂಡಲ ತನ್ನ ಸಂಕೈಯ ನೆಲೆಯಲ್ಲಿದ್ದ ಮುಂಜಾನೆ ಮಧ್ಯದಲ್ಲಿ ಹಕ್ಕಿಗಳ ಕಲರವದಲ್ಲಿ ನನ್ನ
ನನ್ನದೊಂದು ಕ್ಷಿಪ್ರ ಅನಿಸಿಕೆಯನ್ನು ಪ್ರಾರಂಭಿಸುತ್ತೇನೆ. ಮೊದಲಿಗೆ ಶ್ರೀ ಪರಮಪೂಜ್ಯ ಬಸವಲಿಂಗ ಸ್ವಾಮೀಜಿಯನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಈ ಸುಂದರ ಸಭೆಯಲ್ಲಿರುವ ಎಲ್ಲ ನನ್ನ ಗುರುವೃಂದಕ್ಕೆ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಾಳದ ನಮಸ್ಕಾರಗಳು. ನಾನು ಈ ಸಮಾರಂಭದಲ್ಲಿ ನನ್ನ ಮನಸ್ಸಿನಲ್ಲಿರುವ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಲಿತ ಪ್ರತಿ ಕ್ಷಣವೂ ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಪ್ರತಿಯೊಬ್ಬರ ಗುರುಗಳ ಸಹಕಾರ, ಸ್ನೇಹ ಹಾಗೂ ಮಾರ್ಗದರ್ಶನ ಈ ಸಮಯದಲ್ಲಿ ಹೆಚ್ಚಿಗೆ ಮಾತನಾಡಲು ಆಗುತ್ತಿಲ್ಲ, ಏಕೆಂದರೆ ನನಗೆ ಕಲಿಸಿದ ಗುರುಗಳನ್ನು ಮತ್ತು ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎನ್ನುವ ದುಃಖ ಒಂದು ಕಡೆಯಾದರೆ, ಇನ್ನೊಂದು ಕಡೆ ನಮ್ಮ ಗುರುಗಳು ನೀಡಿದ ಮಾರ್ಗದರ್ಶನದಂತೆ ಉನ್ನತ ಶಿಕ್ಷಣಕ್ಕಾಗಿ ಮುಂದೆ ಹೋಗುವ ಅನಿವಾರ್ಯ ಇದೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ಶ್ರೀ ಬಸವಲಿಂಗ ಸ್ವಾಮೀಜಿಯನ್ನು ನನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಪ್ರಧಾನ ಗುರುಗಳೇ, ಶಿಕ್ಷಕರೇ, ಮುಖ್ಯ ಅತಿಥಿಗಳೇ, ನನ್ನ ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶುಭೋದಯ. ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ನನ್ನ ಅನಿಸಿಕೆ, ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದ ನೆನಪಿನ ಕಾಣಿಕೆಯಾಗಿ ಉಳಿದಿವೆ. ಕಾಲ್ಗುಣಿತ ತಪ್ಪಾಯಿತು. ಶ್ರೀ ಬಸವಲಿಂಗ ಮಹಾಸ್ವಾಮಿಯವರ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಆರಾಧ್ಯ ದೇವತೆಯಾದ ಶಾರದಾ ಮಾತೆಯೊಬ್ಬ ನನ್ನ ಹೃದಯ ಮಂದಿರದಲ್ಲಿ ನಮಿಸಿಕೊಂಡು ಇಲ್ಲಿ ಇವತ್ತಿನ ಸಭೆಗೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ವಿದ್ಯಾರ್ಥಿನಿಯರಿಗೆ, ಇಲ್ಲಿವರೆಗೂ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಭಾಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಈ 7ನೇ ತರಗತಿಯ ಬೀಳ್ಕೊಡುವ ಸಮಾರಂಭ ಎಷ್ಟನೇದಾಗಿರ್ಬೋದು ಅಂತಂದರೆ, ಇದು 28ನೇಯ ಬೀಳ್ಕೊಡುವ ಸಮಾರಂಭ. ನಮ್ಮ ಶಾಲೆಯಲ್ಲಿ 28 ಬ್ಯಾಚ್ಗಳು ಈಗಾಗಲೇ ಈ ಶಾಲೆಯಿಂದ ಹೊರಗೋಗಿವೆ. ಆದರೆ ಪ್ರತಿಯೊಂದು ವಿದ್ಯಾರ್ಥಿಗಳು ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಉದಾಹರಣೆಯಾಗಿ ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಅನೇಕ ವಿದ್ಯಾರ್ಥಿಗಳು ಯೋಧರಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಅದರಂತೆ ಇಂಜಿನಿಯರ್ ಆಗಿದ್ದಾರೆ, ವಕೀಲರಾಗಿದ್ದಾರೆ. ಇಷ್ಟು ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿ ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮಗೆ ಇದಕ್ಕೆಲ್ಲ ಕಾರಣ ಮೂಲ ಫೌಂಡೇಶನ್ ಅಂತ ಹೇಳ್ಬೋದು. ಮೂಲ ಫೌಂಡೇಶನ್ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ನಾವು ತಿದ್ದಿ ಬುದ್ಧಿಯನ್ನು ಹೇಳುತ್ತೇವೆ, ಅದೇ ಸುಂದರವಾದಂಥ ಒಂದು ಮರವಾಗಿ ಬೆಳೆಯುತ್ತದೆ ಅಂಥೇಳಿ ನಾವು ಹೇಳ್ಬೋದು. ನಮ್ಮ ಶಾಲೆ ನೀವು ಗುರುತಿದ್ದ ಹಾಗೆ 1992 ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಒಟ್ಟು ಕೇವಲ ಒಂದು 25 ಹುಡುಗರು ಶಾಲೆಯಲ್ಲಿದ್ದು, ಆ ಶಾಲೆಯ ಹೆಮ್ಮರವಾಗಿ ಬೆಳೆದು ಸುಮಾರಾಗಿ 500 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಆ ಪಾಠವನ್ನು ಮಾಡ್ತಾಯಿದ್ವು. ಆದರೆ ಈಗ ಕಾಂಪಿಟಿಷನ್ ಯುಗದೊಳಗೆ ನಮ್ಮ ಶಾಲೆಯಲ್ಲಿ 3 ಶಾಲೆಗಳು ಕಾಂಪಿಟಿಷನ್ ಮಾಡೋದ್ರಿಂದ ಈಗ ನಮ್ಮ ಶಾಲೆಯಲ್ಲಿ 300 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತೀಪ್ಪ ಅಂತಂದ್ರೆ, ಹಿಂದೆ ಕಲಿತಂಥ ವಿದ್ಯಾರ್ಥಿಗಳ ಸಾಧನೆಯನ್ನು ನಾವು ಮೆಲುಕು ಹಾಕಿದ್ದೀಪ್ಪ ಅಂತಂದ್ರೆ, ಅದರಂತೆ ನೀವು ಸಹ ಒಂದು ಸುಂದರವಾದಂಥ ವ್ಯಕ್ತಿಯಾಗಲಿ, ಚಲೋ ಒಳ್ಳೆಯದಂಥ ನೌಕರಿಯನ್ನು ಹಿಡಿದು ಒಳ್ಳೆಯ ಹುದ್ದೆಗೆ ಹೋಗ್ರಿ ಅಂತ ಹೇಳಿದ್ರಿಂದ ಒಂದು ಆಶಾಭಾವನೆ ನಮ್ಮ ಎಲ್ಲ ಶಿಕ್ಷಕರಲ್ಲಿ ಇರ್ತಾ ಇದೆ. ವಿದ್ಯಾರ್ಥಿಗಳೇ, ಒಂದು ನಿಮಗೆ ಹಿತನುಡಿ ಅಂದರೆ ಕಥೆಯ ಮುಖಾಂತರ ಒಂದು ಕಥೆಯನ್ನು ಹೇಳಿ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಒಂದು ದಿನ ಇಬ್ಬರು ಗಂಡ ಹೆಂಡರಿರ್ತಾರೆ, ಅವರಿಗೆ ಒಂದೇ ಮಗಳು. ಅದು ಅವರ ಒಂದು ಕನಸನ್ನು ಕಂಡುಕೊಂಡಿರ್ತಾರೆ. ಏನಪ್ಪ ಅಂದರೆ, ನನ್ನ ಮಗಳು ಉದ್ಯೋಗಕ್ಕೆ ಹೋಗಿ ಒಂದು ಡಾಕ್ಟರ್ ಆಗಲಿ ಅಂತ ಹೇಳಿದ್ರಿಂದ ಆಸೆಯಿಂದ ಅವರಿಬ್ಬರು ಏನು ಮಾಡ್ತಿರ್ತಾರಪ್ಪ ಅಂದರೆ, ಹೊರಗಡೆ ಕೂಲಿಗೆ ಹೋಗಿ ಕೂಲಿ ಮಾಡ್ತಿರಿಂದ ಆ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ಒಂದು ದಿನ ಅಚಾನಕ್ಕಾಗಿ
ಆ ತಾಯಿ ಕೆಲಸದಲ್ಲಿದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ತೀರ್ಕೊಳ್ತಾರೆ. ಇದರ ಜವಾಬ್ದಾರಿ ತಾಯಿಯ ಜವಾಬ್ದಾರಿ ಯಾರು ತಗೋತಾರಪ್ಪ ಅಂತಂದ್ರೆ ತಂದೆ ತಗೋತಾನೆ. ತಂದೆ ಮಗಳಿಗೆ ತಾನು ಉಪವಾಸವಿದ್ದು ಮಗಳಿಗೆ ಏನ್ ಬೇಕಂತ ಪಡಿಸಿ ಅಂದ್ರೆ ತಾನು ಒಂದು ತಂಗಳ ರೊಟ್ಟಿಯನ್ನು ತಿಂದು ಆ ಮಗಳಿಗೆ ಒಂದು ಉತ್ಕೃಷ್ಟವಾದಂಥ ಊಟವನ್ನು ಕೊಡ್ತಿರ್ತಾನೆ. ಊಟವನ್ನು ಕೊಡ್ಕೊತ ಹೋದಾಗ ಅಕ್ಕಿನೂ ಅದರಂತೆ ಬೆಳೆದು 10ನೇ ತರಗತಿಗೆ ರ್ಯಾಂಕ್ ಬರ್ತಾಳೆ. ಅದ್ರೊಳಗೆ ಆ ತಂದೆ ಒಂದು ಯಾವುದೋ ಕಾರಣಕ್ಕಾಗಿ ದವಾಖಾನೆಗೆ ಹೋಗ್ತಾನೆ. ಆ ದವಾಖಾನೆಗೆ ಹೋದಾಗ ಅವನಿಗೆ ಕ್ಯಾನ್ಸರ್ ಆದಾಗ ಮಗಳಿಗೆ ಹೇಳುವುದಿಲ್ಲ, ಮಗಳಿಗೆ ಒಟ್ಟ ಹೇಳುವುದಿಲ್ಲ, ನನ್ನ ಮಗಳು ತಲೆಯಲ್ಲಿ ಒಂದು ಉತ್ತುಂಗಕ್ಕೆ ಹೋಗಲಿ ಅನ್ನುವಂಥ ಉದ್ದೇಶದಿಂದ ಹೇಳ್ತಿದ್ದಾಳೆ. ಮಗಳು 10th ರ್ಯಾಂಕ್ ಬಂದ ಕೂಡಲೇ ಅಪ್ಪಗೆ ಹೇಳ್ತಾಳೆ, ನೋಡಪ್ಪ ಆ 10th ರ್ಯಾಂಕ್ ಬಂದರೆ ಒಂದು ಐಫೋನ್ ಕೊಂಡ್ಕೊಡು ಅಂತ ಹೇಳಿ. ಇಲ್ಲಿ ಮಗಳೇ ತಗೋ ಐಫೋನ್ ತಗೋ ಅಂತೇಳಿ ಫೋನ್ ಕೊಂಡ್ಕೊಡ್ತಾನೆ. ಫಸ್ಟ್ ಇಯರ್ ಹೋಗ್ತಾಳೆ. ಫಸ್ಟ್ ಇಯರ್ ಹೋದಾಗ ಆ ವಿದ್ಯಾರ್ಥಿ ಮಗಳು ಒಂದು ಲ್ಯಾಪ್ಟಾಪ್ ಬೇಕಾಗ ಒಂದು ನಂಗೆ ಲ್ಯಾಪ್ಟಾಪ್ ಕೊಡು ಅಂತ ಹೇಳಿ ಅಂದಾಗ ಆ ತಂದೆ ಹೇಳ್ತಾನೆ, ಮಗಳನ್ನ ನನ್ನ ಅಷ್ಟು ದುಡ್ಡಿಲ್ಲ ಮತ್ತು ಮುಂದೆ ಕೊಡ್ಸೋಣ ಅಂತಂದಾಗ ಒಂದು ಸ್ವಲ್ಪ ಆ ಮಗಳಿಗೆ ಮತ್ತು ತಂದೆಗೆ ದುರುಸ್ತನ ಮೂಡ್ತಾ ಇದೆ. ಅದು ಸ್ವಲ್ಪ ಸರಳ ದೂರ ಆಗ್ಲಾತೈತಿ. ಮುಂದೆ ಅದೇ ರೀತಿಯಾಗಿ ಒಂದು ಸ್ವಲ್ಪ ಯಾವ ಬೇಕಾದ ಮಾತಾಡೋದು ಮಾಡ್ಕೊಳ್ಳೋಕ್ಕೆ ಮುಂದೆ ಹೋದಂತೆ ಒಂದು ಟ್ರಿಪ್ ಬರ್ತಾ ಇದೆ. ಟೂರಿಗೆ ಈ ಸಲನೆ ಮಾಡಿ ಟೂರಿಗೆ ಬರ್ತಾರೆ. ನನಗೆ 12,000 ರೂಪಾಯಿ ಕೊಡು ಅಂತೇಳಿ ಆ ಫ್ಯಾಮಿಲಿಗೆ ಬೇಡಿಕೆ ಇರ್ತಾನೆ. ಅವ್ರು ಹೇಳ್ತಾನೆ, ನನ್ನದಕ್ಕೆ 12,000 ಎಲ್ಲಿ ಬರ್ತೈತಿ, ಆ ದಿನ ದುಡ್ಡುತ್ತೀರವ, ಅದಕ್ಕೆ ಬ್ಯಾಡ ಮಗಳೇ, ಇದು ಬೇಡ ಅಂದಾಗ ಮತ್ತಷ್ಟು ವೈಮನಸ್ಸು ಆ ಮಗಳಿಗೆ ಕೊಡ್ತಾ ಇದೆ. ನಮ್ಮಪ್ಪ ಏನು ಕೊಟ್ಟರು ಏನು ಬೇಡನು ಕೊಡುವಲ್ಲಾಗಿಲ್ಲ, ಹಾಗೆ ಹೀಗೆ ಅಂತೇಳಿ ಒಂದು ಸ್ವಲ್ಪ ಮಾತಾಡೋದು ಬಿಟ್ಬಿಡ್ತಾಳೆ. ಮುಂದೆ ಸೆಕೆಂಡ್ ಇಯರ್ ಪಾಸ್ ಆಗ್ತಾಳೆ. ಮತ್ತೊಂದು ಬೇಡಿಕೆ ಇರ್ತಾಳೆ, ಏನಪ್ಪ ಅಂತಂದ್ರೆ ನನಗೊಂದು ವೆಹಿಕಲ್ ಸ್ಕೂಟಿ ಕೊಂಡು ಕೊಡು ಅಂತೇಳಿ. ಸ್ಕೂಟಿ ಕೊಂಡು ಕೊಡೋದಂದಾಗ ಹೆಂಗೆ ನಾನು ದಿನಾಲೂ ದುಡ್ಡುತ್ತೀನವ, ನನ್ನ ಹತ್ತಿರ ದುಡ್ಡು ಎಲ್ಲಿ ಬರಬೇಕು, ಇಲ್ಲ ಅಂತ ಹೇಳ್ತಾಳೆ. ಇಲ್ಲ ಅಂದ್ಮೇಲೆ ಮಾತಾಡೋದು ಬಿಟ್ಬಿಡ್ತಾಳೆ. ಮಾತಾಡ್ಬಿಟ್ಟು ಆಕೆ ಒಂದು ರೂಮಿನಾಗ ಮಲ್ಕೊತಾಳೆ. ಇವನು ಪರ್ಸನಲ್ ಒಳಗೆ ಮಲ್ಕೊತಾಳೆ. ಮಲ್ಕೊಂಡಾಗ ಒಂದು ದಿನ ಪಾಪ ಆ ಕ್ಯಾನ್ಸರ್ 3rd ಸ್ಟೇಜಿಗೆ ಬರ್ತಾ ಇದೆ. ರಾತ್ರಿ ವೇಳೆಯಲ್ಲಿ ಆ ತಂದೆಗೆ ತ್ರಾಸ ಆಗೋದ್ನಾಗ ಬಾಗಿಲ ಬಳಿ ಅಂತಾರೆ ಮಗಳಿಗೆ. ಆಕೆಗೆ ಯಾಕ ನನ್ನ ಮಗ ಏನು ಕೊಡ್ಸಿಲ್ಲ ನನಗೆ, ಅದಕ್ಕೆ ನಮ್ಮ ಅಪ್ಪ ನನಗೇನು ಕೊಡ್ಸಿಲ್ಲ, ಹೊಟ್ಟೆ ಹೋಗಿ ಕೊಡಬಾರ್ದು ಅಂತೇಳಿ ಮಕ್ಕೊಂಡ್ಬಿಡ್ತಾಗ. ಮಕ್ಕೊಂಡಾಗ ತಂದೆ ಬಾಗಿಲ ಬಿಡ್ತಾನೋ ಹೇಳಂಗಿಲ್ಲ. ಕಡಿಗೆ ಏನು ಮಾಡ್ತಾನೆ, ಒಂದು ಚೀಟಿ ಬರ್ದಿರ್ತಾನೆ. ಚೀಟಿ ಬರೆದ ಎಲ್ಲಿ ಮೇಲೆ ಇಟ್ಕೊಂಡು ಮಕ್ಕೊಂಡಿರ್ತಾನೋ ಆ ಮಕ್ಕೊಂಡಲ್ಲೇ ಜೀವ ಹೋಗಿಬಿಡ್ತೈತಿ. ಯಾಕಂದ್ರೆ ಜೀವ ಹೋದಾಗ ಈಕೆ ಪ್ರತಿದಿನ 4 ಗಂಟೆಗೆ ಎಬ್ಬಿಸ್ಕೊಂಡು ಅಂತಂದ್ರೆ ತಂದೆ ಎಬ್ಬಿಸ್ತಿರ್ತಾನೋ, ಈಕೆಗೆ ಎತ್ತರ ಆಗಂಗಿಲ್ಲ, ಎಂಟು ಕೇಳ್ತಾನೆ. ಯಾಕೆ ನಮ್ಮಪ್ಪ ಎಬ್ಬಿಸ್ಲಿಲ್ಲ, ಏನಾಗೈತಿ ಅಂತ ಹೇಳಿ ಬಾಗಿಲ ತೆಗೆದು ನೋಡ್ತಾಳೋ. ಅಪ್ಪಗ ಅಳಿಯಾಡ್ಸ್ಕೊಳ್ತಾರೋ, ಅಪ್ಪ ಆಗಲೇ ತಿರ್ಕೊಂಡು ಬಿಡ್ತಾನೋ. ಆ ಎದೆ ಮೇಲಿರುವಂಥ ಚೀಟಿಯನ್ನು ಓದ್ತಾನೆ. ಓದಿದಾಗ ಅಲ್ಲೆಲ್ಲ ಬರ್ತಾನೆ ಪಾಪವ. ಏನು ಬರ್ತಾನಂದ್ರೆ, ತಂಗಿ ನನ್ನ ಬ್ಯಾಂಕಿನಾಗ ಇಷ್ಟು ದುಡ್ಡು ಅದಾವು, ನನ್ನ ಮನೆ ಒಂದು ಐತಿ, ಹೊಲ ಐತಿ, ಇದನ್ನೆಲ್ಲ ತಗೊಂಡು ಸಂತೋಷದಿಂದಿರುವ ನೀನು ಕೊನೆಯದಾಗಿ ಮಾತಾಡಿಸ್ಬೇಕಂತ ಹೇಳಿ ನಾನು ಎಷ್ಟೇ ಪ್ರಯತ್ನ ಪಟ್ಟು ನಿನ್ನ ಬಾಗಿಲ ಬರ್ತೀನಿ, ಆದ್ರೆ ನೀನು ಎತ್ತಲಿಲ್ಲ, ನೀವು ಬರಲಿಲ್ಲ, ನೀನು ಜೋಡಿ ಮಾತಾಡಬೇಕು ಅನ್ನೋ ಆಶೆ ಭಾಳ ಐತಿ ನನಗೆ ಅಂತ ಹೇಳ್ತಿರಿಂದ ಆ ಚೀಟಿಯನ್ನು ಓದ್ತಾಳು. ಓದಿ ಕೂಡಲೇ ಕಳ್ಳ ಜೋರಾಗಿ ಸಹ ಹೋದ ತಂದೆ ವಾಪಸ್ ಬರಂಗಿಲ್ಲ. ಈ ಕಥೆಯಿಂದ ಯಾಕೆ ಹೇಳ್ತಪ್ಪ ಅಂತಂದ್ರೆ, ಅನೇಕ ವಿದ್ಯಾರ್ಥಿಗಳ ತಂದೆ ತಾಯಿಗಳು ದಿನಾಲೂ ಮಂದಿಯಲ್ಲಿ ಕೂಲಿ ಮಾಡಿ ನಿಮಗೆ ಬೇಕು ಬೇಡ ಅಂತಂದ್ರೆ ಕೈ ಹಾಕಿರ್ತಾರೆ. ಅದಕ್ಕಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಅವ್ರಿಗೆ ಅವರೊಂದು ಆಸೆ ನೀಡಿರ್ತಾರೆ, ನನ್ನ ಮಗಳು ಒಂದು ನೌಕರಿ ಹಿಡಿಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಯೋಧ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸು ಇಟ್ಕೊಂಡು ತಾವು ತಂಗಳ ರೊಟ್ಟಿಯಿಂದ ನಿಮ್ಮ ಬುದ್ಧಿಯನ್ನು ಮಾಡಿ ಕಟ್ಟಿ ಶಾಲೆಗೆ 4-5 ಡ್ರೆಸ್ಗಳನ್ನು ಕೊಡಿಸಿ ನೀನೊಬ್ಬ ವಿದ್ಯಾರ್ಥಿ ಕೇಂದ್ರ ನಾವು ಫೋನ್ ಕೊಡ್ರಿ ಅಂತ ಹೇಳಿ. ಯಾಕಂತ ಹೇಳಿ, ಇಲ್ಲ ನಮ್ಮ ಅಪ್ಪ ಡ್ರೆಸ್ ಕೊಡ್ತಾರೆ.
ಅದೇ ಅವ್ರಪ್ಪ ಯಾವ ರೀತಿಯಾಗಿ ಡ್ರೆಸ್ ಕೊಡ್ತಾನೋ ಹೆಂಗೆ ಕೊಡ್ತಾನೋ ಅನ್ನೋದನ್ನ ನಾವು ಕಲಿಬೇಕಾಗಿತ್ತು ವಿದ್ಯಾರ್ಥಿಗಳೇ. ಯಾಕಂದ್ರೆ ನಮ್ಮ ತಂದೆಗಳು ಅವರು ಏನು ಕೆಲಸ ಮಾಡ್ಲತ್ತಾರೋ ಹೆಂಗೆ ನಮ್ಗೆ ತಂದು ಕೊಡ್ತಾರೋ ಅನ್ನೋದು ನಾವು ವಿಚಾರ ಮಾಡಿ ಬೇಡಬೇಕಾಗ್ತದೆ. ಬೇಡ್ರಿ, ಆದ್ರೆ ಅವರ ಆಸೆಯಿಂದ ನೀವೇನು ಮಾಡಬೇಕಂತಂದ್ರೆ ಕೈಗೂಡಿಸಿದೆ. ಈಗಾಗಲೇ ಆಲ್ರೆಡಿ ನಮ್ಮ ಶಾಲೆ ಹೆಮ್ಮರವಾಗಿ ಬೆಳೆದಿದೆ. ಯಾವ್ದಾದ್ರು ನಮ್ಮ ಶಾಲೆಯ ಈಗ 7ನೇ ಹಸ್ತದಂತ ವಿದ್ಯಾರ್ಥಿಗಳು 10th ಪ್ರಥಮ ದ್ವಿತೀಯ ತೃತೀಯ ರ್ಯಾಂಕ್ SSLC ಮತ್ತು PUC ಒಳಗೆ ಈ ರ್ಯಾಂಕವನ್ನು ಪಡೆದಂಥ ಉದಾಹರಣೆಗಳು ಭಾಳ ನಮ್ಮಲ್ಲಿ. ಯಾಕಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಹೋಸತ್ತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇರೆ ಶಾಲೆಗಳು ಸಹ ಅಲ್ಲಿ ರ್ಯಾಂಕ್ಗಳನ್ನು ತಗೊಂಡ್ಬಿಟ್ಟಾರೆ. ರ್ಯಾಂಕ್ಗಳನ್ನು ತಗೊಂಡು ಎಲ್ಲಿ ಬರ್ತಿದ್ರು ಅಂದ್ರೆ ನಮ್ಮ 7ನೇ ಹೋಯ್ತು. 7ನೇದಿಂದ ಅಲ್ಲಿ ಬೇರೆ ಕಡೆ ಹೋದವರು. ಅದಕ್ಕಾಗಿ ನೀವಾದರೂ ಸಹ ಇಲ್ಲಿ ಚೆನ್ನಾಗಿ ಓದಿ 10th PUC ಪ್ರಥಮ ಸ್ಥಾನ ಬಂದ ಈ ಶಾಲೆಗೆ ಒಂದು ಕೀರ್ತಿಯನ್ನು ತರಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ಹೇಳಿಕೊಳ್ಳುತ್ತಾ, ವಿದ್ಯಾರ್ಥಿಗಳ ಈಗಾಗಲೇ ಬಹಳ ಟೈಮ್ ಆಗಿದೆ. ಅಲ್ಲಿ ಅನ್ನ ಮತ್ತು ಸಾರು ಕಲಿತಾ ಇದೆ. ಅದಕ್ಕಾಗಿ ಹೆಚ್ಚು ಮಾತಾಡೋದಿಲ್ಲ. ಇಲ್ಲಿವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಬರಮಾಡಿಕೊಳ್ಳುತ್ತೇನೆ. ಮೊದಲಿಗೆ ವಿದ್ಯೆಯ ಅಧಿದೇವತೆಯಾಗಿರ್ತಕ್ಕಂತಹ ಸರಸ್ವತಿಯನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಸ್ತಾ, ಅಥಣಿಯ ಪೂರ್ವ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿಯನ್ನ ಮಾಡಿ ಹೆಮ್ಮರವಾಗಿ ಸಂಸ್ಥೆಯನ್ನ ಬೆಳೆಸಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳನ್ನು ಕೂಡ ನನ್ನ ಹೃದಯ ಮಂದಿರದಲ್ಲಿ ನೆನೆಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸ್ತಕ್ಕಂಥ ನಿರ್ದೇಶಕ ಮಂಡಳಿಯ ಧನಪಣ್ಣ ಹತ್ತಿಯವರೇ, ಡಾಕ್ಟರ್ ರಾಜಶೇಖರ್ ಪೂಜಾರಿ ಅವರೇ, ಉತ್ಸಾಹಿಗಳು ಮಾಜಿ ಸೈನಿಕರಾಗಿರ್ತಕ್ಕಂಥ ಸಿಒ ಹತ್ತಿಯವರೇ, ಈ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ನಿರಂತರವಾಗಿ ರಾಠೋಡ್ ಸರ್ ಅವರೇ ಹಾಗೂ ಎಲ್ಲ ತಮ್ಮ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸ್ತಕ್ಕಂಥ ಗುರು ವೃಂದದವರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಮ್ಮೆಲ್ಲರ ಮಾತುಗಳನ್ನ ಆಲಿಸ್ತಾ ಇದ್ರೆ ಬಹಳಷ್ಟು ಖುಷಿ ಆಗುತ್ತೆ. ಈ ಸಂಸ್ಥೆ ಯಾವ ರೀತಿಯಾಗಿ ಶಿಕ್ಷಣವನ್ನ ಕೊಡ್ತಾ ಇದೆ, ಯಾವ ರೀತಿ ಶಿಕ್ಷಕರ ಒಡನಾಟ ವಿದ್ಯಾರ್ಥಿಗಳ ಜೊತೆಗಿದೆ ಅನ್ನುವಂಥದ್ದು ತಮ್ಮೆಲ್ಲರ ಮಾತುಗಳ ಮೂಲಕ ಬರ್ತದೆ. ಅದನ್ನು ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದಿಲ್ಲ. ಒಂದು ನೋವು ಅಂದ್ರೆ ಈ ಕಡೆಯವರು ಮಾತನಾಡಿದಷ್ಟೇ ಸಂಖ್ಯೆ ಆ ಕಡೆಯಿಂದ ಬರಲಿಲ್ಲ ಅನ್ನುವಂಥ ನೋವು. ನನ್ನ ಕಾಲೇಜಿನಲ್ಲಿ ಆ ಸಮಸ್ಯೆ ಇದೆ ಅಂದ್ರೆ ಬಹುತೇಕ ತಳಮಟ್ಟದಿಂದಲೂ ಕೂಡ ಯಾಕೋ ನಮ್ಮ ವಿದ್ಯಾರ್ಥಿಗಳು ಮಾತ್ರ ಆ ಪ್ರಯತ್ನಕ್ಕೆ ಇಳಿತಾ ಇಲ್ಲ ಅನ್ನುವಂಥದ್ದು ಇವತ್ತು ನೋವು. ಹಾಗಾಗಿ ಮುಂದಿನ ಭವಿಷ್ಯಕ್ಕೆ ನಮ್ಮ ಬದುಕಿಗೆ ನಾವು ಸ್ಪರ್ಧೆಗೆ ತಯಾರಾಗಬೇಕಾಗಿದ್ರೆ ಅವರ ಜೊತೆಗೆ ನೀವು ಪೈಪೋಟಿ ಮಾಡಬೇಕಾಗಿದ್ರೆ ಈಗಿನಲ್ಲೇ ಸಿದ್ಧ ಆಗಬೇಕು ಅನ್ನುವಂಥ ವಿಚಾರ ಹೇಳ್ತಾ, ನೆರಬಲ್ ಸರ್ ಅವರು ಇಲ್ಲ ನಾಳೆ ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿದ್ರು. ನಾಳೆ ನಮ್ಮ ಕಾಲೇಜಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನ ಇಟ್ಕೊಂಡಿರೋದ್ರಿಂದ ನನಗೆ ಮಾತನಾಡ್ಲಿಕ್ಕೆ ತಯಾರಿ ಮಾಡ್ಕೊಳ್ಳಿಕ್ಕೆ ಅಷ್ಟು ಆಗ್ಲಿಲ್ಲ. ಹಾಗಾಗಿ ಗೊತ್ತಿರುವಂತ ಒಂದೇ ವಿಚಾರ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ಪ್ರಾಥಮಿಕ ಶಾಲೆ ಅತ್ಯಂತ ಜೀವನದ ಪ್ರಥಮ ಘಟ್ಟ. ನೀವು ಪೂರ್ವ ಪ್ರಾಥಮಿಕ ಶಾಲೆಗೋ 1ನೇದಕ್ಕೋ ಇಲ್ಲಿ ಬಂದು ಸೇರಿದ್ದೀರಿ. ಅವತ್ತು ನಿಮ್ಮ ಮನೆ ಬಿಟ್ಟು ಹೊರಗಡೆ ಬಂದಾಗ ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಹೆಸರು ಅದನ್ನ ಬಿಟ್ಟು ನಿಮಗೇನೂ ಗೊತ್ತಿಲ್ಲ, ಇಲ್ಲಿ ತಂದು ಬಿಟ್ಟು ನಿಮ್ಮ ಹೆಸರು ಬರೆಸಿ ಇಲ್ಲಿ ಕಲಿಬೇಕು ಅಂತ ಹೇಳುವುದು. ನಿಮಗೆ ಶಾಲೆ ಅಂದ್ರೆ ಗೊತ್ತಿಲ್ಲ, ಶಿಕ್ಷಕ ಅಂದ್ರೆ ಗೊತ್ತಿಲ್ಲ, ಅಕ್ಷರ ಅಂದ್ರೆ ಗೊತ್ತಿಲ್ಲ, ಬರವಣಿಗೆ ಅಂದ್ರೆ ಗೊತ್ತಿಲ್ಲ. ಅಂತ ಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದು 7 ವರ್ಷ ನಿರಂತರವಾಗಿ ಇಲ್ಲಿ ಅಧ್ಯಯನ ಮಾಡಿದಿರಿ. ಇವತ್ತು ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀರಿ. ನಿಮ್ಮಲ್ಲಿ ಏನೇನು ಬದಲಾವಣೆಗಳಾಗಿದೆಯೋ ಆ ಬದಲಾವಣೆಯನ್ನು ಕೊಟ್ಟದ್ದು ಈ ಶಾಲೆ, ಆ ಬದಲಾವಣೆಯನ್ನು ಕೊಟ್ಟದ್ದು ಈ ಶಿಕ್ಷಕರು. ಹಾಗಾಗಿ ನಿಮ್ಮ ತಾಯಿ ಹೆತ್ತಿದ್ದಾಳೆ, ನಿಮ್ಮ ತಂದೆ ನಿಮ್ಮನ್ನ ಹೆತ್ತಿದ್ದಾರೆ. ಅವರು ಜನ್ಮ ಕೊಟ್ಟಂತ ತಂದೆಗಳಾದ್ರೆ ನಿಮಗೆ ಪುನರ್ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಯಾರಾದ್ರೂ ಇದ್ರೆ ಇಲ್ಲಿ ಶಿಕ್ಷಕರು ಅನ್ನೋದನ್ನ ತಾವು ಮರಿಬಾರದು ಅನ್ನುವಂತ ವಿಚಾರವನ್ನು ನಾವು ಇಷ್ಟಪಡ್ತೀವಿ. ಅದೇ ನಿಮ್ಮ ಮಾತುಗಳ ಮೂಲಕ
ಆ ಶಿಕ್ಷಕರ ಒಡನಾಟ ಹೇಗಿತ್ತು ಗೊತ್ತಾಗತ್ತೆ. ಯಾಕಂದ್ರೆ ನಾವು ಪದವಿ ಕಾಲೇಜಲ್ಲಿ 3 ವರ್ಷ ಇರ್ತೇವೆ, ಬಹಳ ವಾರದಲ್ಲಿ 2 ದಿನನೋ 3 ದಿನನೋ ಬರ್ತಾರೆ, ಅದ್ರಲ್ಲಿ 1-2 ಪೀರಿಯಡ್ ಕೂತ್ಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಸಂಬಂಧಗಳು ಅಷ್ಟು ಬರೋದಿಲ್ಲ. ಆದ್ರೆ ನಿರಂತರವಾಗಿ 7 ವರ್ಷಗಳ ಕಾಲ ಮುಂಜಾನೆಯಿಂದ ಸಂಜೆವರೆಗೆ ಶಿಕ್ಷಕರೊಳಗೆ ಇರ್ತಕ್ಕಂಥ ಒಡನಾಟ ಯಾವ್ದಾದ್ರು ಇದ್ರೆ ಅದು ಪ್ರಾಥಮಿಕ ಶಾಲೆ. ಮಕ್ಕಳಲ್ಲಿ ಕನಸನ್ನ ಕಟ್ಟಲಿಕ್ಕೆ ಸಾಧ್ಯ ಇರುವಂತ ಶಿಕ್ಷಣ ಯಾವ್ದಾದ್ರು ಇದ್ರೆ ಅದು ಪ್ರಾಥಮಿಕ ಶಾಲೆ. ಯಾಕಂದ್ರೆ ಮಕ್ಕಳ ಕನಸನ್ನ ಚಿಗುರು ಹೊಡಿತಕ್ಕಂತ ಕೆಲಸವನ್ನ ಪ್ರಾಥಮಿಕ ಶಾಲೆ ಮಾಡುತ್ತೆ. ಮುಂದಿನ ಶಿಕ್ಷಣ ವ್ಯವಸ್ಥೆಗಳು ಕೇವಲ ಅದನ್ನ ಪೋಷಿಸ್ತಾ ಹೋಗ್ತವೆ. ಹಾಗಾಗಿ ನೀವೆಲ್ಲೇ ಹೋಗಿ ಏನೇ ಆಗಿ ಯಾವುದೇ ವ್ಯವಸ್ಥೆಯಲ್ಲಿರ್ರಿ, ಆದ್ರೆ ಯಾವತ್ತು ಈ ಶಿಕ್ಷಣವನ್ನ ಕೊಟ್ಟಂತ ಸಂಸ್ಥೆಯನ್ನ ತಾವು ಮರಿಬಾರ್ದು ಅನ್ನೋದಂತದನ್ನ ನಾನು ತಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ನನಗೆ ಖುಷಿ ವಿಚಾರ ಅಂದ್ರೆ ಆಗ್ಲೇ ನಿಮ್ಮ ರೇಣುಕಾ ಟೀಚರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ. ಬಹುತೇಕ ಯಾವ ಕಾರ್ಯಕ್ರಮದಲ್ಲೂ ಮಾತಾಡಿಲ್ಲ, ಬಹುತೇಕ ಕಾರ್ಯಕ್ರಮಕ್ಕೂ ಕೂತಿಲ್ಲ ಆಕೆ. ಆದ್ರೆ ಇಷ್ಟು ನಿರಕ್ರಣವಾಗಿ, ಇಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಹೆಮ್ಮೆ ಯಾವುದೂ ಇಲ್ಲ. ನಿಮ್ಮ ಸಾಧನೆಯಲ್ಲಿ ಶಿಕ್ಷಕರ ಹೆಮ್ಮೆಯನ್ನ ಕಾಣ್ತಾರೆ. ನೀವೇನೇ ಆಗಿ ನನಗೊಂದು ಘಟನೆ ನೆನಪಾಗತ್ತೆ. ಸುಮಾರು 20 ವರ್ಷಗಳ ಹಿಂದೆ ಇಲ್ಲಿ ರೋಡು ಉದ್ಘಾಟನೆಗೆ ಧರಮ್ ಸಿಂಗ್ ಅವರು ಬಂದಿದ್ರು. ಆ ಧರಮ್ ಸಿಂಗ್ ಅವರ ಜೊತೆಗೆ ಆವತ್ತಿನ ಲೋಕೋಪಯೋಗಿ ಕಾರ್ಯದರ್ಶಿಗಳಾದಂತಹ ಮಹಾದೇವ್ ಕಾಂಬ್ಳೆ ಅವರು ಬಂದಿದ್ರು. ಆ ಕಾರ್ಯಕ್ರಮ ನಡೀತಾ ಇತ್ತು. ಬಹುತೇಕ ಅವತ್ತು ನಾನು ನಿರೂಪಣೆ ಮಾಡ್ತಾ ಇದ್ದೆ. ಮಹಾದೇವ್ ಕಾಂಬ್ಳೆ ಸರ್ ಕರೆದು ಹೇಳ್ತಾರೆ, ಅಲ್ಲಿ ಎದುರುಗಡೆ ನಿಂತವ್ರನ್ನ ಕರೀರಿ, ಎದುರುಗಡೆ ನಿಂತವ್ರನ್ನ ಕರೀರಿ ಅಂತ ಅವ್ರು ತೋರಿಸುವಾಗ ನಾನು ನೋಡಿದೆ, ಗೋತ್ರ ಉಟ್ಕೊಂಡು ಡಬ್ಬಿ ಹಾಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದ. ಆ ವ್ಯಕ್ತಿಯನ್ನು ಕರೆದೆ ಆ ಮಹಾದೇವ್ ಕಾಂಬ್ಳೆ ಸರ್ ಆ ಚೇರ್ ಅನ್ನ ಬಿಟ್ಟು ಅವರನ್ನ ಕೂಡಿಸಿ ತಾವು ಪಕ್ಕಕ್ಕೆ ನಿಂತು, ಅಂದ್ರೆ ಮತ್ತೆ ಪಕ್ಕದ ಕುರ್ಚಿ ಕೂತ್ಕೊಂಡ್ರು. ಅಂದ್ರೆ ಒಬ್ಬ IAS ಅಧಿಕಾರಿ, ರಾಜ್ಯದ 2ನೇ ಸ್ಥಾನದಲ್ಲಿರೋ ಚೀಫ್ ಸೆಕ್ರೆಟರಿ ನಂತರ ರಾಜ್ಯದ 2ನೇ ಅಧಿಕಾರಿ ಮಹಾದೇವ್ ಕಾಂಬ್ಳೆ ಅವತ್ತು ತಮ್ಮ ಶಿಕ್ಷಕರಿಗಾಗಿ ಯಾರು ಅಂತ ಕೇಳಿದಾಗ ಅವರು ನನಗೆ ಕಲಿಸಿದಂತಹ ಪ್ರಾಥಮಿಕ ಶಿಕ್ಷಕರು, ಅವರು ನನಗೆ ಕನಸನ್ನ ತುಂಬಿದ್ದಕ್ಕಾಗಿ ನಾನು ಇವತ್ತು IAS ಅಧಿಕಾರಿ ಆಗಿದ್ದೀನಿ, ಅವ್ರನ್ನ ಮುಂದೆ ನಿಲ್ಸ್ಕೊಂಡು ನಾನು ಇಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ರು. ಅಂತ ದೊಡ್ಡ ಸ್ಥಾನಕ್ಕೆ ತಾವು ಏರ್ಬೇಕು ಅಂತ ಸಂದರ್ಭದಲ್ಲಿ ಆ ಶಿಕ್ಷಕರಿಗೆ ನೀವು ಯಾವತ್ತು ಸ್ಥಾನ ಬಿಟ್ಕೊಡ್ತೀರೋ ಅದು ಈ ದೊಡ್ಡ ಗುರುದಕ್ಷಿಣೆ, ಅದಕ್ಕಿಂತ ದೊಡ್ಡ ಗುರುದಕ್ಷಿಣೆ ಮಾಡ್ಕೊಳ್ತೀವಿ. ಮತ್ತೊಂದು ವಿಚಾರ ನಿಮ್ಗೆ ಹೇಳ್ಬೇಕಾದ್ರೆ, ವಿದ್ಯಾರ್ಥಿ ದಿಶೆಯಿಂದ ಕಷ್ಟಪಡ್ಬೇಕು. ಯಾವಾಗ ನೀವು ವಿದ್ಯಾರ್ಥಿಗಳಾಗಿರೋ ಈಗ ನೀವು ಕಷ್ಟಪಟ್ರೆ ಬದುಕಿನಲ್ಲಿ ಸುಖ ಇಲ್ಲ. ಒಂದು ಶಿಲ್ಪಿ ಗೊತ್ತಿದೆ ನಿಮಗೆ, ಶಿಲ್ಪಿ ಅಂದ್ರೆ ಕಲ್ಲನ್ನ ಕಟ್ಟದ ಮೂರ್ತಿ ಮಾಡತಕ್ಕಂಥ ಶಿಲ್ಪಿ ಶಾಲೆಯನ್ನ ಮುಗಿಸಿದ ನಿಮಗೆ ಶಿಕ್ಷಣವನ್ನ ಮುಗಿಸಿ ಹೊರಗೆ ಹೋಗ್ತಿರ್ತಾನೆ. ಹೊರಗಡೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ವಿಶ್ರಾಂತಿಗಾಗಿ ಒಂದು ಗಿಡದ ಕೆಳಗೆ ಕೂತ್ಕೋತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಎದುರು ಬಂಡೆಗಳು ಕಾಣ್ತವೆ, ಎದುರುಗಡೆ 2 ಬಂಡೆಗಳು. ಆಗ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ, ನಮ್ಮಲ್ಲಿರ್ತಕ್ಕಂಥ ಆ ಕಲೆ ಸುಮ್ಮನೆ ಕೂಡಲ್ಲ. ತನ್ನ ಉಳಿಯನ್ನ ಚಾಳನ್ನ ತಗೊಂಡು ಕಲ್ಲತ್ರ ಹೋಗ್ತಾನೆ, ಒಂದು ಕಲ್ಲಿಗೆ ಹೊಡಿತಾನೆ. ಒಂದು 4-8 ಪೆಟ್ಟು ಹೊಡೆದಾಗ ಕಲ್ಲು ಪ್ರಶ್ನೆ ಮಾಡತ್ತೆ, ಯಾರು ನೀನು, ನನಗೆ ಯಾಕೆ ಬಂದು ಹೊಡ್ಯಾಕತ್ತಿದಿ, ನನಗೆ ಅವಶ್ಯಕತೆ ಏನಿದೆ, ನೀನ್ ಯಾಕೆ ಸುಮ್ಮನೆ ನನ್ನನ್ನು ಹೊಡಿತಾ ಇದೀನಿ ಅಂದಾಗ ಶಿಲ್ಪ ಹೇಳ್ತಾನೆ, ನಾನು ಶಿಲ್ಪಕಲೆಯನ್ನ ಕಲ್ತು ಬಂದಿದ್ದೀನಿ, ನಿನ್ನಲ್ಲಿ ಒಂದು ಅದ್ಭುತವಾದಂತಹ ಮೂರ್ತಿ ಇದೆ, ಆ ಮೂರ್ತಿಯನ್ನ ನಾನು ಹೊರಗೆ ತೆಗಿಬೇಕಾಗಿದೆ, ಒಂದಷ್ಟು ಕಷ್ಟಪಡು, ಒಂದಷ್ಟು ಉಳಿಯಿಂದ ಹೊಡಿತೀನಿ, ಸಹಿಸ್ಕೋ, ಅದನ್ನ ಸಹಿಸ್ಕೊಂಡ್ರೆ ನೀನೊಬ್ಬ ಅದ್ಭುತ ವಿಗ್ರಹ ಆಗ್ತೀಯ, ಜನ ಎಲ್ಲ ನಿನ್ನನ್ನು ಪೂಜಿಸ್ತಾರೆ ಅಂತ ಹೇಳಿದಾಗ ಆ ಕಲ್ಲು ಹೇಳತ್ತೆ, ಮುಂದೆ ಯಾವತ್ತೋ ನನ್ನನ್ನು ಗೌರವಿಸ್ಲಿಕ್ಕೆ ಆಗಲ್ಲ, ಮುಂದೆ ಯಾವತ್ತೋ ನಾನು ಪೂಜೆ ಮಾಡ್ಲಿಕ್ಕೆ ನನಗೆ ಈಗ ಕಟ್ಲಿಕ್ಕೆ ಸಾಧ್ಯ ಇಲ್ಲ, ನೀನೆಲ್ಲಾದ್ರೂ ಹೋಗು ಅಂತ ಹೇಳುತ್ತೆ. ಆಗ ಪಕ್ಕದ ಕಲ್ಲನ್ನ ಕೇಳ್ತಾನೆ, ಸರಿಯಪ್ಪ ಅವನಂತರೂ ಅಲ್ಲತ್ತಾನೆ, ನೀ ನೋಡ್ಕೋತೀಯೇನ, ಸರಿ ನನಗೆ ಭವಿಷ್ಯ ಇದೆ ಅಂದ್ರೆ ನಾನು ಹೊಡೆಸ್ಕೊಳ್ಳಿಕ್ಕೆ ಇಷ್ಟ ಇದ್ದೀನಿ ಅಂತ ಅವ್ನು ಹೇಳ್ತಾನೆ. ಸರಿ ಅಂತ ಹೇಳಿ ಅವನು ತನ್ನ ಕಲೆಯನ್ನ ಆ ಕಲ್ಲಿನ ಮೇಲೆ ತೋರಿಸಿ ಆ ವಿಗ್ರಹವನ್ನ ಕೆತ್ತನೆ, ಸುಂದರ ವಿಗ್ರಹವನ್ನ ಮಾಡಿ ತಾನು ಹೊರಟು ಹೋಗ್ತಾನೆ. 1-2 ದಿನ ಆಗೋದ್ರೊಳಗಾಗಿ ದನಕಾಯಿ ಹುಡುಗರೆಲ್ಲ ಓಡಾಡ್ತಾ ಇರ್ಬೇಕಾದಂತೆ ದೇವರ ವಿಗ್ರಹವನ್ನ ನೋಡ್ತಾರೆ. ನೋಡಿ ಊರಲ್ಲೆಲ್ಲ ಹೋಗಿರ್ತಾರೆ, ದೇವರು ಉದ್ಭವ ಆಗಿರೋ ಅಡವಿಯಲ್ಲಿ ದೇವರು ಉದ್ಭವ ಆಗಿದ್ದಾನೆ. ಆ ಕ್ಷಣದಲ್ಲಿ ಊರು ಜನ ಎಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಕಾಡು ನಾಡಾಗತ್ತೆ, ದೇವಸ್ಥಾನ ಆಗತ್ತೆ, ಅದ್ಭುತವಾದಂತ ಜಾತ್ರೆ ನಡೀಲಿಕ್ಕೆ ಆರಂಭ ಆಗತ್ತೆ. ಸುಮಾರು ವರ್ಷ ಕಳೆದು ಹೋದ್ಮೇಲೆ ಆ ಶಿಲ್ಪಿ ವಾಪಸ್ ಬರ್ತಾ ಇತ್ತು ಅಂದ್ರೆ ಆ ಜಾಗ ಕೂತ್ ಸಿಗೋದಿಲ್ಲ, ಅದೆಲ್ಲ ವ್ಯತ್ಯಾಸ ಆಗಿದೆ. ಸರಿ, ಎಲ್ಲರೂ ದರ್ಶನ ತಗೊಂಡು ಎಲ್ರು ಕೈ ಹೊಡ್ಕೊಂಡು ಹೋಗ್ತಿದ್ದಾರೆ, ನಾನು ಹೋಗ್ಬೇಕು ಅಂತ ಹೇಳಿ ಕಾಯಿ ಕರ್ಪೂರ ಊದಿನ ಕಡ್ಡಿ ತೆಗೆದುಕೊಂಡು ಹೋಗ್ತಾನೆ. ಹೂವು ಊದಿನ ಕಡ್ಡಿ ಕರ್ಪೂರವನ್ನ
ಆ ಮೂರ್ತಿಗೆ ಅರ್ಪಿಸಿ ಪಕ್ಕದ ಕಲ್ಲಿಗೆ ಕಾಯಿಯನ್ನ ಹೊಡಿಲಿಕ್ಕೆ ಹೋಗ್ತಾನೆ. ಆವಾಗ ಆ ಕಲ್ಲು ಹೇಳತ್ತೆ, ಹೊಡಿಬೇಡ ನಿಲ್ಲಿ ಆಚಾರ್ಯರೇ, ನೀವು ಅವತ್ತು ಬಂದಿದ್ರಿ, ನೀವ್ ಹೇಳಿದ್ರಿ ಒಂದ್ ಸ್ವಲ್ಪ ಕಷ್ಟಪಡು, ಒಂದ್ ಸ್ವಲ್ಪ ಪೆಟ್ಟು ತಿನ್ನು, ನೋವು ಅನುಭವಿಸು, ಇದಕ್ಕೆ ಮುಂದೆ ಭವಿಷ್ಯ ಇದೆ, ಇನ್ನ ಇಡೀ ಜಗತ್ತು ಪೂಜಿಸತ್ತೆ ಅಂತ ಹೇಳಿ ನಾನು ಕೇಳಿಲ್ಲ. ಅವ್ನು ಕೇಳ್ದ, ಅವನಿಗೆ ಪೂಜೆ ಇದೆ, ಇವತ್ತು ದಿನಾಲು ನನಗೆ ಕಲ್ಲಿಂದ ಹೊಡಿತಾ ಇದ್ದಾರೆ, ದಿನಾಲು ಆ ನೋವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳೋ ತಾತ್ಪರ್ಯ ಇಷ್ಟ. ಅಧ್ಯಯನದ ಸಂದರ್ಭದಲ್ಲಿ ಯಾವುದು ಕಷ್ಟ, ಹೋಮ್ವರ್ಕ್ ಮಾಡೋದು ಕಷ್ಟ, ಸ್ಕೂಲಿಗೆ ಬರೋದು ಕಷ್ಟ, ಮೆಸಿನಲ್ಲಿ ಹೇಳೋದು ಕಷ್ಟ, ಪರೀಕ್ಷೆಯಲ್ಲಿ ನಾವು ಬರೆಯೋದು ಕಷ್ಟ ಅಂತ ಭಾವಿಸ್ಕೊಂಡು ಇವತ್ತು ಅದನ್ನ ಬಿಡು ಅಂತ ಹೇಳಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಇಡೀ ಜೀವನದ ಪೂರ್ತಿ ನೋವನ್ನ ಅನುಭವಿಸ್ಬೇಕಾಗತ್ತೆ. ಇವತ್ತು ಕಷ್ಟಪಟ್ಟು ಇವತ್ತೊಂದಷ್ಟು ಮೊಬೈಲ್ ಅನ್ನ ಆಚೆ ಇಟ್ಟು, ಇವತ್ತೊಂದ್ ಸ್ವಲ್ಪ ಆಟಗಳನ್ನ ಆಚೆ ಇಟ್ಟು, ಇವತ್ತೊಂದ್ ಸ್ವಲ್ಪ ಟಿವಿಯನ್ನ ಆಚೆ ಇಟ್ರೆ ಭವಿಷ್ಯದುದ್ದಕ್ಕೂ ಆರಾಮಾಗಿ ಬದುಕಬಹುದು ಅಂತ ಬದುಕು ನಿಮ್ಮಲ್ಲಾಗ್ಲಿ. ಹಾಗಾಗಿ ಕಷ್ಟ ಅನುಭವಿಸುವ ವಯಸ್ಸಿನಲ್ಲಿ ಕಷ್ಟವನ್ನ ಅನುಭವಿಸಿ ಶಿಕ್ಷಣವನ್ನ ಪಡೆಯುವಂತವರಾಗ್ರಿ. ನಿಮ್ಮನ್ನ ಕೆತ್ತುವಂತಹ ಶಿಲ್ಪಿಗಳು ಸಾಕಷ್ಟು ರೀತಿಯಲ್ಲಿ ಕೆತ್ತಿದ್ದಾರೆ. ಇನ್ನು ಉಳಿದ ಭಾಗವನ್ನ ಕೆತ್ತಲಿಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ರಾಠೋಸರ್ ಇಲ್ಲಿ ಬಂದಿದ್ದಾರೆ. ಅಂದ್ರೆ ಮುಂದಿನ ಕೆಲಸ ನಾನ್ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಮುಂದಿನ ಹಂತಕ್ಕೆ ಹೋಗ್ತೀರಿ. ಹಾಗಾಗಿ ಎಲ್ಲ ಹಂತಗಳನ್ನ ಸಮರ್ಥವಾಗಿ ನೀವು ನಿಭಾಯಿಸಿದಾಗ ಒಳ್ಳೆಯ ಮೂರ್ತಿಗಳಾಗಿ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ವಿಚಾರ ಹೇಳ್ತಾ, ಹೀಗೆ ಇವತ್ತು ಬೆಳ್ಕೊಳ್ಳೋ ಸಮಾರಂಭ, ಯಾವುದೋ ಒಬ್ಬ ವಿದ್ಯಾರ್ಥಿ ಹೊರಗಡೆ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿದ್ದ. ಹೇಳುವಂತ ಸರ್ ಹೋಗ್ತಾ ಇದ್ರು, ಯಾಕೋ ಈಗ ನಿಂತಿದ್ಯಾ ಅಂತ ಕೇಳಿದಾಗ, ಇಲ್ಲ ಸರ್ ಇವತ್ತಿಗೆ ಈ ಕಾಲೇಜಿನ ಋಣ ಮುಗೀತು, ನಾನು ಹೋಗ್ಬೇಕು, ನಿಮ್ಮೆಲ್ಲರ ಒಡನಾಟ, ಈ ಕ್ಲಾಸ್ ರೂಮು, ಈ ಶಿಕ್ಷಕರನ್ನ ಬಿಟ್ಟು ಹೋಗ್ಬೇಕು, ನೋವಾಗ್ತಿದೆ ಅಂತ ಹೇಳಿದಾಗ ಸರ್ ಕರ್ಕೊಂಡು ಹೋಗಿ ಹೂವಿನ ಪಾಟ್ ನಿಲ್ಲಿಸ್ತಾರೆ. ಇದೇನು ಹೂವಿನ ಪಾಟು, ಇದ್ರಲ್ಲಿ ಗಿಡ ಇದೆ, ಇದು ಎಷ್ಟು ಬೆಳೆಯುತ್ತದೆ, ಇದು ಈ ಹಂತಕ್ಕೆ ಬಂದಿದೆ, ಇನ್ನು ಬೆಳಿಲಿಕ್ಕೆ ಬೇರೆ ಬಿಡಬೇಕು, ಆದ್ರೆ ಬೇರೆ ಬಿಡ್ಲಿಕ್ಕೆ ಜಾಗ ಇಲ್ಲ, ಯಾಕಂದ್ರೆ ಕೆಳಗಡೆ ಪಾಟ್ ಇದೆ. ಇದನ್ನ ನಾವ್ ಏನ್ ಮಾಡ್ಬೇಕೀಗ, ಈ ಗಿಡನ ಇಲ್ಲಿ ಕಿತ್ತಿ ನೆಲದಲ್ಲಿ ಕುಣಿ ತೆಗೆದ ಅಲ್ಲಿ ಗಿಡವನ್ನ ಹಚ್ಚಬೇಕು. ಆಗ ಬೇರೆ ಬಿಡ್ಲಿಕ್ಕೆ ಹೆಚ್ಚೆಚ್ಚು ಅವಕಾಶಗಳು ಸಿಗುತ್ತವೆ. ಹಾಗಾಗಿ ನಿಮ್ಮ ಪಾಟ್ ಮೇಲೆ ಬೆಳೆಸುವಂತ ಸಾಮರ್ಥ್ಯಕ್ಕೆ ನಾವು ಬೆಳೆಸಿದೀವಿ, ಇದು ನೀವು ಭೂಮಿಯಲ್ಲಿ ಬೇರೆ ಬಿಡಬೇಕು. ಹೀಗಾಗಿ ನಾಳೆ ಹೈಸ್ಕೂಲ್ ಹೋಗ್ರಿ ಅಂತ ಹೇಳಿದಾಗ ಆ ಹುಡುಗರಿಗೆ ಅರ್ಥ ಆಗತ್ತೆ. ಒಂದ್ ಕಡೆ ನೋವಿದ್ರೆ ಇನ್ನೊಂದ್ ಕಡೆ ಖುಷಿಯಿಂದ ಅವ್ರಿಗೆ ಸಮರ್ಪಣೆಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಇದು ಅಗಲಿಕೆಯ ದುಃಖದ ಜೊತೆಗೆ ಮುಂದಿನ ಭವಿಷ್ಯಕ್ಕೆ ಹೊಸ ಮುನ್ನುಡಿಯನ್ನ ಬರೀತಕ್ಕಂತ ಸಭೆ, ಎಲ್ಲರ ಆಶೀರ್ವಾದವನ್ನ ಪಡೆದು ಮುಂದಿನ ಬದುಕಿಗೆ ದಾರಿಯನ್ನ ಕೊಡ್ತಕ್ಕಂತ ದಾರಿ. ಹಾಗಾಗಿ ಶಿಕ್ಷಕರಿಗೆ ಗೌರವ ಅರ್ಪಿಸಿ ಅವರ ಆಶೀರ್ವಾದವನ್ನ ಪಡೆದು ಮುಂದಿನ ಹಾದಿಯನ್ನು ಸುಗಮಗೊಳಿಸಿ ಅನ್ನುವಂತ ವಿಚಾರ ಹೇಳ್ತಾ, ಕೊನೆಯದಾಗಿ ಇವತ್ತು ಶಿಕ್ಷಕರೆಲ್ಲ ಬೆಳ್ಕೊಡ್ತಿದ್ದಾರೆ. ಅವರ ಪರವಾಗಿ ನಾನೊಂದು ಮಾತು ಹೇಳ್ತಾ ಇದ್ದೀನಿ. ಯಾವುದೋ ಒಬ್ಬ ವ್ಯಕ್ತಿ ತಾನು ತಯಾರಿಸಿದಂತ ವಸ್ತುವನ್ನ ಬಿಟ್ಟು ಕೊಡುವಾಗ ಅವನಿಗೆ ದುಃಖ ಆಗತ್ತೆ. ಯಾಕಂದ್ರೆ ಯಾವುದೇ ವಸ್ತು ಇರಲಿ, ಒಂದು ಸಣ್ಣ ವಸ್ತು ಇರಲಿ, ದೊಡ್ಡ ವಸ್ತು ಇರಲಿ, ಅದನ್ನ ನಾವು ತಯಾರು ಮಾಡಿದ್ರೆ ಅಲ್ಲಿ ನನ್ನತನ ಅನ್ನೋದಿರುತ್ತೆ. ಅದನ್ನ ಬಿಟ್ಟು ಕೊಡುವಾಗ ನಮಗೆ ನೋವಾಗತ್ತೆ. ಹಾಗೆ ಒಬ್ಬ ಪೆನ್ಸಿಲ್ ತಯಾರು ಮಾಡೋನು ಪೆನ್ಸಿಲ್ ಅನ್ನ ತಯಾರು ಮಾಡ್ದ, ಅದನ್ನ ಡಬ್ಬಿಯಲ್ಲಿ ಹಾಕ್ತಾ ಪ್ಯಾಕ್ ಮಾಡಿ ಮಾರ್ಕೆಟ್ ಕಳಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವ್ನಿಗೇನೋ ನೋವು, ಪೆನ್ಸಿಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ನಾನು ಇದನ್ನು ಚೆನ್ನಾಗಿ ತಯಾರು ಮಾಡಿದ್ದೀನಿ, ಆದ್ರೆ ನನ್ನಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ನಿನ್ನನ್ನ ಹೊರಗಡೆ ಕಳಿಸ್ಬೇಕೀಗ ಮಾರ್ಕೆಟ್ಗೆ, ನಿನ್ನನ್ನ ಬೇರೆಯವರೆಲ್ಲ ಖರೀದಿ ಮಾಡ್ತಾ ಹೋಗ್ತಾರೆ, ಅವರೆಲ್ಲ ಬಳಸ್ತಾ ಹೋಗ್ತಾರೆ, ಆವಾಗ ನಿನಗೆ ಬೆಲೆ ಬರುತ್ತೆ. ಆದ್ರೆ ನಿನ್ನ ಕಳಿಸಿಕೊಡೋಕ್ಕಿಂತ ಮುಂಚೆ ನಿಮಗೆ 5 ಮಾತುಗಳನ್ನ ಹೇಳ್ತೀನಿ. ಆ 5 ಮಾತುಗಳನ್ನ ನೀನು ನಡೆಸ್ಕೊಟ್ರೆ, ಆ 5 ಮಾತುಗಳನ್ನ ನಿನ್ನ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನೀನು ಒಳ್ಳೆಯ ಪೆನ್ಷನ್ ಆಗ್ತೀಯಾ ಅಂತ ಹೇಳಿ. ಸರಿ ಅಂತೇಳಿ ಪೆನ್ಷನ್ ಅನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ. ಮೊದಲಿಗೆ ಯಾವುದು, ನೀನು ಒಂಟಿಯಾಗಿ ಬರೆಯಕ್ ಆಗೋದಿಲ್ಲ, ಯಾರ ಕೈಯಲ್ಲೋ ಹೋಗ್ಬೇಕು, ಯಾರ ಕೈಯಲ್ಲೋ ಹೋಗು, ನಿನ್ನಲ್ಲಿ ಸಮರ್ಪಣೆಯ ಭಾವ ಇರಲಿ. ಅಂದ್ರೆ ಅವರ ಬೆರಳಲ್ಲಿ ನಿನ್ನನ್ನು ಅರ್ಪಿಸ್ಕೋ. ನೀನು ಇಂಜಿನಿಯರ್ ಕೈಯಲ್ಲಿ ಹೋಗ್ಬಹುದು, ನೀನು ಟೀಚರ್ಸ್ ಕೈಯಲ್ಲಿ ಹೋಗ್ಬಹುದು, ಸ್ಟೂಡೆಂಟ್ ಕೈಯಲ್ಲಿ ಹೋಗ್ಬಹುದು, ಸಣ್ಣ ಮಕ್ಕಳು ಅಕ್ಷರ ಕಲಿತಕ್ಕಂತ ಮಕ್ಕಳ ಕೈಯಲ್ಲಿ ಹೋಗ್ಬಹುದು, ಬಡಿಗನ ಕೈಯಲ್ಲಿ ಹೋಗ್ಬಹುದು, ಗೌಂಡಿ ಕೈಯಲ್ಲಿ ಹೋಗ್ಬೋದು. ಯಾರ ಕೈಯಲ್ಲಿ ಬೇಕಾದ್ರೂ ನೀನ್ ಪೆನ್ಷನ್ ಹೋಗ್ಬೋದು. ನಾನು ಗೌಂಡಿ ಕೆಳಗೆ ಹೋಗಿದ್ದೀನಿ, ನಾನು ಬಡಿಗನ ಕೈಯಲ್ಲಿ ಹೋಗಿದ್ದೀನಿ ಅಂತ ನೋವು ಅನುಭವಿಸ್ಬೇಡ. ಇಂಜಿನಿಯರ್ ಕೈಯಲ್ಲಿ ಹೋಗಿದ್ದೀನಿ ಅಂತ ಹೆಮ್ಮೆ ಪಡಬೇಡ. ಆರ್ಕಿಟೆಕ್ಟ್ ಕೈಯಲ್ಲಿ ಹೋಗಿದ್ದೀನಿ ಅಂತ ಹೆಮ್ಮೆ ಪಡಬೇಡ. ಯಾರ ಕೈಯಲ್ಲೇ ಹೋಗು, ನಿನ್ನ ಆ ಬೆರಳಿನಲ್ಲಿ ಸಮರ್ಪಣೆಯ ಭಾವ ಇರಲಿ, ಅದಕ್ಕೆ ನೀನು ಅರ್ಪಿಸ್ಕೋ. ಎರಡನೇ ಮಾತು ಹೇಳ್ತಾನೆ, ನೀನ್ ಬರೀತಾ ಇರ್ಬೇಕಾದ್ರೆ ಆ ಮುಂದಿನ ಸೀಸು ಮುರಿಯುತ್ತೆ. ಸೀಸು ಮುರಿದಾಗ ಅದನ್ನ ಕೆತ್ತಾರೆ.
ಆ ಕೆತ್ತುವ ವ್ಯವಸ್ಥೆಯನ್ನ ನೀನು ನೋವಂತ ಭಾವಿಸ್ಕೋಬೇಡ. ಯಾಕಂದ್ರೆ ಬರೀಬೇಕಾದ್ರೆ ಸೀಸನ್ನ ಕೆತ್ತಲೇಬೇಕು. ಹಾಗಾಗಿ ಜೀವನದ ದಾರಿಯನ್ನ ನೀವು ಸಾಕ್ಬೇಕಾದ್ರೆ ನೋವನ್ನ ಅನುಭವಿಸ್ಬೇಕು. ಆ ಕೆತ್ತುವ ಸನ್ನಿವೇಶವನ್ನ ಯಾವತ್ತೂ ನೋವಂತ ಭಾವಿಸ್ಕೋಬೇಡ. ಮೂರನೇ ಮಾತು ಹೇಳ್ತಾನೆ, ನೀನು ಹೊರಗಡೆ ಆಗಿದೆಯಾ ಅಂತ ಹೇಳಿ ಮುಖ್ಯ ಅಲ್ಲ. ನಾನು ಹೊರಗಡೆ ನಿನ್ನನ್ನು ಡಿಸೈನ್ ಮಾಡಿದ್ದೀನಿ, ಚಿತ್ರ ಬಿಡಿಸಿದ್ದೀನಿ, ಕಲರ್ ಆಗಿ ಮಾಡಿದ್ದೀನಿ, ಇದನ್ನ ಯಾರೂ ನೋಡೋದಿಲ್ಲ. ನಿನ್ನ ಒಳಗಡೆ ಇರುವಂತಹ ಸೀಸದ ಕಟ್ಟಿ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಚೆನ್ನಾಗಿ ಬರೀತದೆ ಅನ್ನೋದನ್ನ ನೋಡ್ತಾರೆ. ಹಾಗಾಗಿ ಹೊರಗಡೆಯ ನೋಟಕ್ಕಿಂತ ಒಳಗಡೆಯ ಕಟ್ಟಿಯ ಸಾಮರ್ಥ್ಯ ಮುಖ್ಯ, ಅದರ ಕಡೆಗೆ ನಿನ್ನ ಗಮನ ಇರಲಿ ಅಂತ ಹೇಳ್ತಾನೆ. ನಾಲ್ಕನೇ ಮಾತು ಹೇಳ್ತಾನೆ, ನೀನು ಬರೀಲಿಕ್ಕೆ ಹಿಂಜರಿಬೇಡ, ಬರೀಲಿಕ್ಕೆ ಅಳಕ್ಬೇಡ. ಯಾಕಂದ್ರೆ ನೀನು ಬರೀ ತಪ್ಪಾದ್ರೆ ಅದನ್ನ ತಿದ್ದಲಿಕ್ಕೆ ನಿನ್ನ ಜೊತೆಗೆ ರಬ್ಬರ್ ಅನ್ನೋ ನಿನ್ನ ಗೆಳೆಯ ನಿನ್ನ ಜೊತೆಗೆ ಇರ್ತಾನೆ. ಯಾವತ್ತೂ ರಬ್ಬರ್ ಅನ್ನೋ ಗೆಳೆಯ ನಿನ್ನ ಜೊತೆಗೆ ಇರ್ತಾನೆ. ನೀನು ಮಾಡಿದ ತಪ್ಪುಗಳನ್ನೆಲ್ಲ ಅವನು ತಿದ್ದುತ್ತಾ ಹೋಗ್ತಾನೆ. ಹಾಗಾಗಿ ಬರೆಯೋದನ್ನ ಯಾವತ್ತೂ ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ. ಕೊನೆದು 5ನೇ ಮಾತು ಹೇಳ್ತಾನೆ, ಏನಾದ್ರೂ ಬರಿ, ಎಲ್ಲಾದ್ರೂ ಬರಿ, ಏನಾದ್ರೂ ಬರಿ, ಬರವಣಿಗೆ ಯಾವತ್ತೂ ಶಾಶ್ವತವಾಗಿರ್ಬೇಕು, ಅಂತ ಬರವಣಿಗೆ ನಿಂದಾಗಿರ್ಬೇಕು ಅಂತ ಹೇಳಿ ಆ 5 ಮಾತುಗಳನ್ನ ಹೇಳಿ ಆ ಪಾಕೆಟ್ ನಲ್ಲಿ ಸೀಸನ್ನ ಹಾಕಿ ಪ್ಯಾಕ್ ಮಾಡಿ ಮಾರ್ಕೆಟ್ ಕಳಿಸ್ತಾನೆ. ಹಾಗೆ 5 ವರ್ಷಗಳ ಕಾಲ ನಿಮ್ಗೊಂದು ಆಕಾರ ಕೊಟ್ಟು ತಿದ್ದಿ ಇವತ್ತು ಈ ಸಮಾರಂಭದ ಮೂಲಕ ನಿಮ್ಮನ್ನ ಇಲ್ಲಿಂದ ಹೈಸ್ಕೂಲ್ ಕಳಿಸ್ತಾ ಇದ್ದಂತ ಸಂದರ್ಭದಲ್ಲಿ ಈ 5 ಮಾತುಗಳನ್ನ ಶಿಕ್ಷಕರು ನೆನಪು ಮಾಡ್ತಾರೆ. ನಾಳೆ ನೀವೇನೋ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ವಕೀಲರಾಗ್ಬೋದು, ಶಿಕ್ಷಕರಾಗ್ಬೋದು, ಕೃಷಿಕರಾಗ್ಬೋದು, ಕೂಲಿಕಾರರಾಗ್ಬೋದು, ಏನೇ ಆಗ್ಲಿ ನೀವು ಮಾಡುವ ಕೆಲಸದ ಮೇಲೆ ನಿಮಗೆ ಶ್ರದ್ಧೆ ಇರಲಿ. ಈ ವಿಚಾರವನ್ನ ನಿಮ್ಮ ಶಿಕ್ಷಕರು ನಿಮಗೆ ಬೋಧನೆ ಮಾಡ್ತಿದ್ದಾರೆ. ಜೀವನದುದ್ದಕ್ಕೂ ನೀವು ಮುನ್ನಡೆದಂತ ಸಂದರ್ಭದಲ್ಲಿ ಸಮಸ್ಯೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ. ಹಿಂಜರಿದು ಚಿಂತೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಸಮಾಜದಿಂದ ಓಡುವ ಕೆಲಸ ಮಾಡಿರಿ, ಎದುರಿಸುವಂತ ಸಾಮರ್ಥ್ಯ ನಿಮ್ಮದಾಗಲಿ ಅಂತ ಶಿಕ್ಷಕರು ಇವತ್ತು ಹೇಳ್ತಿದ್ದಾರೆ. ಅದರ ಜೊತೆಗೆ ನಿಮ್ಮ ಆಕಾರ, ನಿಮ್ಮ ಡ್ರೆಸ್ಸು, ನಿಮ್ಮ ಹೇರ್ ಸ್ಟೈಲ್ ಮುಖ್ಯ ಅಲ್ಲ, ನಿಮ್ಮ ಒಳಗಡೆ ಇರುವಂತಹ ಜ್ಞಾನ ಮುಖ್ಯ. ಅದನ್ನು ಸಮಾಜದಲ್ಲಿ ಬಳಸ್ಕೊಡ್ರಿ ಅನ್ನೋದನ್ನ ನಿಮ್ಮ ಶಿಕ್ಷಕರು ಇವತ್ತು ಹೇಳ್ತಿದ್ದಾರೆ. ಅದರ ಜೊತೆಗೆ ಏನೇ ಮಾಡ್ರಿ, ನನ್ನ ಕೈಯಿಂದ ಆಗೋದಿಲ್ಲ ಅಂತ ಸುಮ್ಮನೆ ಕೊಡ್ಬೇಡ್ರಿ. ಏನೇ ಮಾಡ್ರಿ, ತಪ್ಪಾದ್ರೆ ತಿದ್ದಲಿಕ್ಕೆ ಸಮಾಜ ಇದೆ, ತಪ್ಪಾದ್ರೆ ತಿದ್ದಲಿಕ್ಕೆ ಪಾಲಕರಿದ್ದಾರೆ, ತಪ್ಪಾದ್ರೆ ತಿದ್ದಲಿಕ್ಕೆ ಶಿಕ್ಷಕರಿದ್ದಾರೆ. ನನ್ನಿಂದ ಆಗೋದಿಲ್ಲ ಅಂತ ಸುಮ್ಮನೆ ಕುಂದ್ರೋ ಬದಲಿ ಮಾಡೋದನ್ನ ಕಲೀರಿ ಅಂತ ನಿಮ್ಮ ಶಿಕ್ಷಕರು ಇವತ್ತು ಹೇಳ್ತಿದ್ದಾರೆ. ಅದರ ಜೊತೆಗೆ ಏನೇ ಬರೀರಿ, ಎಲ್ಲೇ ಬರೀರಿ, ಹೇಗೆ ಬರೀರಿ, ಇತಿಹಾಸದಲ್ಲಿ ಬಸವಲಿಂಗ ಸ್ವಾಮೀಜಿಯ ಶಾಲೆಯ ಹೆಸರು ಎಲ್ಲಿ ಕಲ್ತಿದ್ದಾನೆ ಅಂದ್ರೆ ಇಂದಲ್ಲಿ ಕಲ್ತಿದ್ದಾನೆ ಎಂಬಂತ ಅಕ್ಷರವನ್ನ ಶಾಶ್ವತವಾಗಿ ಬರೆಯುವಂತ ಭವಿಷ್ಯವನ್ನ ತಾವು ರೂಪಿಸ್ಕೊಳ್ರಿ ಅಂತ ನಿಮ್ಮ ಶಿಕ್ಷಕರು ಹೇಳ್ತಿದ್ದಾರೆ ಅನ್ನುವಂತ ಇವೆಲ್ಲವನ್ನು ನೀವು ಯಾವತ್ತು ಪಾಲಿಸ್ತಿರೋ ನಿಮ್ಗೊಂದು ದೊಡ್ಡ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಹೇಳಿ, ನಿಮ್ಮೆಲ್ಲರ ಮುಂದಿನ ಶಿಕ್ಷಣ, ನಿಮ್ಮೆಲ್ಲರ ಭವಿಷ್ಯದ ಜೀವನ, ಹೈಸ್ಕೂಲ್ ಶಿಕ್ಷಣ ಎಲ್ಲವೂ ಉತ್ತಮ ಆಗಿರಲಿ ಅಂತ ಹೇಳಿ ಹಾರೈಸ್ತಾ, ಅವಕಾಶ ಮಾಡಿಕೊಟ್ಟಂತ ಮುಖ್ಯೋಪಾಧ್ಯಾಯರಿಗೂ, ಸಂಸ್ಥೆಯ ಪದಾಧಿಕಾರಿಗಳಿಗೂ, ಎಲ್ಲ ಶಿಕ್ಷಕರಿಗೂ ಶಾಂತದಿಂದ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ತಾವು ಸ್ವೀಕರಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರೂ ಮತ್ತು ಇವತ್ತು ಈ 7ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭ ವೇದಿಕೆಯನ್ನು ಅಲಂಕರಿಸದ ಎಲ್ಲ ಆತ್ಮೀಯರಿಗೂ ಹಿರಿಯರಿಗೂ ವಂದಿಸುತ್ತಾ ಮತ್ತು ಈ ಶಾಲೆಯ ಗುರುಮಾತೆಯರಿಗೂ ಗುರುಗಳಿಗೂ ವಂದಿಸುತ್ತಾ, ನಾನು ಹೊರಟಿದ್ದೆ ನಮ್ಮ ಗುರುಗಳ ಪೂಜೆ ಡಾಕ್ಟರ್ ಕರೆದ್ರು, ಆದರೂ ನಾವು ಕಲಿತಿದ್ದು ಸರ್ ಇಲ್ಲೇ ಕರಿಬೇಕಂತ ಏನಿಲ್ಲ ಬಂದಿದ್ದು. ನಾವು ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದಿದ್ದು, ಮುಂದೆ ಈ ಮಹಾತ್ಮ ಗಾಂಧಿಯಲ್ಲಿ ಓದಿದ್ದು. ಮತ್ತು ಇಲ್ಲಿ ಏನು ಹೇಳಬೇಕಂತ ಉಳಿಸಿಲ್ಲ. ನಮ್ಮ ಉಪನ್ಯಾಸಕರಾದ ಅವ್ರು ಒಂದು ವರ್ಷ ನಮ್ಗಿಂತ ಜೂನಿಯರ್, ಡಾಕ್ಟ್ರು ಒಂದು ಸೀನಿಯರ್. ನಾವೆಲ್ಲ ನಮ್ಮ ರೊಟ್ಟಿ ಸರು ಅವರು
ಇಲ್ಲಿ ಓದಿದ್ದೀವಿ. ಅದಕ್ಕೆ ಇನ್ನು ಸಂಸ್ಥಾ ಭಾಳ ಪವಿತ್ರವಾದದ್ದು ಈ ಶಾಲೆಯಲ್ಲಿ ಕಲ್ತವ್ರು ಎಲ್ಲರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ಯಾರ. ನಾವು ಸೈನಿಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೀವಿ. ಮತ್ತು ನಮೀಗ BEO ಇದ್ದಾರೆ, ನಾವು ಹೇಳ್ಬೇಕು ಇಲ್ಲೇ ಅತ್ರಿಗೆ ಅವರು ನಮ್ಮ ಇದೇ ಶಾಲೆಯಲ್ಲಿ ಕಲಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು DC MBBS ಡಾಕ್ಟ್ರು ಇಲ್ಲೇ ಕೊಡ್ತಾರೆ. ಅವರು ಇದೇ ಶಾಲೆಯಲ್ಲಿ ಓದಿದ್ದಾರೆ, ಶಿಕ್ಷಕರ ಸಾಕಷ್ಟು ಆಗಿದ್ದರು. ನಾನೇನು ಭಾಳ ಇಷ್ಟಪಟ್ಟಿದ್ದಿಲ್ಲ. ನಮ್ಮ ಉಪನ್ಯಾಸಕರಾದ ವಿಶ್ವನಾಥ್ ಅವ್ರು ಎಲ್ಲ ಬಿಡಿಯಾಗಿ ಎಲ್ಲ ಹೇಳಿದ್ದಾರೆ. ಇಲ್ಲಿ ಕುಳಿತವ್ರೆಲ್ಲ ಶಿಕ್ಷಕರು ಭಾಳ ಒಳ್ಳೆಯವರಿದ್ದಾರೆ. ನಿಮ್ಮನ್ನೆಲ್ಲ ಮೂರ್ತಿಯನ್ನಾಗಿ ಮಾಡಿ ಅವ್ರನ್ನ ನಿಮ್ಮ ಎದುರಿಗೆ ಎಲ್ಲೇ ನೀವು ಕಲಿತು ಏನೋ ಬುದ್ಧಿ ಎಲ್ಲ ಅವ್ರ ಬಂದಾಗ ನೀವು ನಮಸ್ಕರಿಸಿದ್ರೆ ನೀವೆಲ್ಲ ಕಲ್ತಿದ್ದಲ್ಲಿ ಬಂದು ನಮ್ಮ ಶಿಷ್ಯರು ನಾವು ಒಳ್ಳೆ ಹುದ್ದೆಗೆ ಹೋಗ್ಯಾರ ಅಂತ ಹೇಳಿ ಭಾಳ ಖುಷಿ ಆಗ್ತಾರೆ. ನಿಮಗೆ ಎಲ್ಲೇ ಎದುರಿಗೆ ಭೇಟಿ ಆದ್ರೆ ನೀವು ಅವ್ರು ಭಾಳ ಗೌರವದಿಂದ ಸ್ವೀಕರಿಸಿ ನಮಸ್ಕಾರ ಎಲ್ಲೇ ಭೇಟಿ ಅವರು ಕಾಲು ಬೀಳ್ಬೇಕು. ನಾವು ಇನ್ನೊಂದು ಒಂದೇ ಮಾತು ಹೇಳಿ ಎರಡು ಮಾತು ಮುಗಿಸ್ತಾರೆ. ನಾವು ಎಲ್ಲಿ ಮಾತಾಡಿಲ್ಲ, ನಮ್ಮ ಡಾಕ್ಟರ್ ಸಾಹೇಬ್ ಹೇಳಿದ್ವಿ. ಮುರಿಯದ್ರ ಶಿವಗಳ ಹೆಸರು ಕೇಳಿದ್ರೆ ಎಲ್ಲರೂ ಅಲ್ಲಿ ಬಿಟ್ಟ ಹುಡುಗರು ಗಚ್ಚಿನ ಮಟ್ಟ ಶ್ರಾವಣದಾಗ ಏನು ಮಾಡ್ತಾರೋ ಎಲ್ಲರೂ ಬಂದು ಅಲ್ಲಿ ಅಭಿಷೇಕ ಮಾಡ್ತಿರ್ತಾರೆ. ಅಭಿಷೇಕ ಮಾಡೋ ಮುಂದೆ ದಿನ ಹಾಲು ತಂದು ಕೊಡ್ತಿರ್ತಾರೆ ಅವ್ರಿಗೆ. ಹಾಲು ತಂದು ಕೊಡೋರಿಗೆ ಮುರಿಯದ್ರ ಶಿವಗಳು ಏನು ಹೇಳ್ತಾರೋ, ಇವತ್ತು ಈ ಹಾಲು ಬ್ಯಾಡ, ಈ ಹಾಲು ಬೇರೆ ಹಾಲು ಕೊಡ್ರಿ, ಈ ಹಾಲು ಬ್ಯಾಡ ಅಂತಾರೆ. ಬೇರೆ ಹಾಲು ಮಾಡೋರಿಗೆ ದಿನ ಅಭಿಷೇಕ ಮಾಡೋರಿಗೆ ಅವ್ರು ಬಂದವರೊಬ್ಬರು ಶರ್ಟ್ ಕಳೆದಿಟ್ಟು ಅಭಿಷೇಕ ಕುಡಿದಿರ್ತಾರೆ. ಅಭಿಷೇಕ ಇಟ್ಟು ಮಾಡಿ ಬಂದ ಒಳಗೆ ಅಭಿಷೇಕದಾಗ ಅವ್ರ ಬಿಸಿಯಲ್ಲಿ ಒಂದು ಉಂಗುರ ಇಟ್ಟಿರ್ತಾರೆ. ಆ ಉಂಗುರ ಒಬ್ಬರು ತುಡುಗು ಮಾಡಿರ್ತಾರೆ. ಮುರಿಯಂದ್ರ ಶಿವಗಳಂದ್ರೆ ನಿಮಗೆ ಎಲ್ಲರಿಗೂ ಇಲ್ಲಿ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿತ್ತು. ಅವ್ರು ಮುಂದೆ ಆಗೋದು ಹೇಳ್ತಿದ್ರು, ಹಿಂದೆ ಆಗಿದ್ದು ಹೇಳ್ತಿದ್ರು. ಅದು ಏನಾಗಿತ್ತಂದ್ರೆ ಆಕಳ ಇದ್ದಿದ್ದು ಆಕಳ ಏನು ಹಾಲು ಕೊಡ್ತಿದ್ರಲ್ಲ ಅವ ಮಂದಿ ಒಂದ ತುಡುಗ್ಲೆ ಹಾಲು ಬೇಯಿಸಿದ್ದವು. ಆ ಹಾಲನ್ನು ತೊಗೊಂಡ್ಬಂದಿದ್ದ. ಆ ಹಾಲು ಮುರಿಯಂದ್ರ ಶಿವಗಳು ಬೇಡ ಅಂದಿದ್ರು ಅಭಿಷೇಕ. ಆ ಅಭಿಷೇಕ ಹಾಲು ಇಟ್ಟು ನಾವು ಶಿಶಿ ಕುಡ್ತಿದ್ದು. ಶಿಶಿ ಕುಡ್ದಿದ್ದವ್ರಿಗೆ ಈ ಹಂಗ ಉಂಗ್ರ ಯಾರಿಗೆ ಆ ಶಿಷ್ಯನ ತೊಗೊಂಡು ಮುರಿಯಂದ್ರ ಶಿವಗಳು ಹೇಳಿದ್ರು. ಅವ್ರು ಯಾರು ತೊಗೊಂಡಿಲ್ಲ, ಇಲ್ಲಿ ನಮ್ಮಲ್ಲಿ ಶಿಷ್ಯನೂ ತೊಗೊಂಡ. ಇದು ಹೇಳೋದು ಆಗ್ತಿತ್ತು ಅಂದ್ರೆ ನಿಮ್ಗೆ ಯಾರ್ದು ತುಡುಗು ಮಾಡಬಾರ್ದು. ತುಡುಗು ಮಾಡ್ರಿ ಅಂತ ನೋಡ್ರಿ. ಹಾಲು ತುಡುಗು ಕಟ್ಟು ಬೇಸ್ಕೊಂಡ್ಬಂದಿದ್ದ, ಅದ್ರ ಹಾಲು ಹಾಕಿದ್ದ. ಆ ಹಾಲನ್ನು ಮತ್ತೊಬ್ಬ ಕೊಡ್ತಿದ್ದ. ಎಲ್ಲಿ ಆ ಗುಣಗಳು ನಾವು ಒಂದು ಏನೋ ತುಡುಗು ಮಾಡ್ರೆ ಅದು ಎಲ್ಲರಿಗೂ ನಿಮಗೆ ಪಾಲನೆ ಆಗ್ತದೆ. ಅದಕ್ಕೆ ಅಂತ ಕೆಲಸ ನೀವೆಲ್ಲ ಮುದ್ದು ವಿದ್ಯಾರ್ಥಿಗಳು ಮಾಡಬಾರ್ದು. ನಿಮ್ಗೆ ಎಲ್ಲರಿಗೂ ಏನು ಪ್ರೌಢಶಾಲೆಗೆ ಓದ್ತೀರಿ, ಇಲ್ಲೇ ನಮ್ಮ ಗೋಡ್ಗಿಂಡಿ ಸರ್ ಅವರು ಎಲ್ಲ ಒಳ್ಳೆಯ ನಿಮ್ಗೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಶುಭವಾಗದಂತ ಒಂದು ಎರಡು ಮಾತುಗಳು ಇರುತ್ತೇನೆ. ಜೈ ಹಿಂದ್, ಜೈ ಭಾರತ. ಆಗಮಿಸಿ ಶೋಭೆಯನ್ನು ತಂದದ್ದಕ್ಕಾಗಿ ಅವರು ನಮ್ಮ ಶಾಲೆ ವತಿಯಿಂದ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಸರಲ್ಲಿ ಕಳಕಳಿ. ವೇದಿಕೆ ಮೇಲೆ ಆಚರಿಸಿದ ಎಲ್ಲ ಗಣ್ಯಮಾನ್ಯರು ಸನ್ಮಾನವನ್ನು ಮಾಡಬೇಕೆಂದು ತಮ್ಮಲ್ಲಿ ಹೇಳ್ತೀನಿ. ಯೋಗ್ಯರಾಗಿರ್ತಕ್ಕಂಥ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾಗಿರತಕ್ಕ ಸಂಸ್ಥಾಪಕರಾಗಿರುವಂಥ ಶ್ರೀ ಶಾಪುರ ಬಸವಲಿಂಗ ಸ್ವಾಮೀಜಿಯವರ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಬೀಳ್ಕೊಡೋ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಈ ಸಂಸ್ಥೆಯ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೂ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ಪಾಟೀಲ್ ಸರ್ ಅವರಿಗೂ ಹಾಗೂ ಈ ಪ್ರಾಥಮಿಕ ಶಾಲೆಯ ಕ್ರಿಯಾಶೀಲ ಹೆಡ್ ಮಾಸ್ಟರ್ ಆದಂತಹ ಹಳವರ್ ಸರ್ ಅವರಿಗೂ ಹಾಗೂ ರೊಟ್ಟಿ ಸರ್ ಅವರಿಗೂ ಹಾಗೂ ನಮ್ಮ ಪ್ರೌಢಶಾಲೆಯ ಒಳ್ಳೆಯ ಶಿಕ್ಷಕರಾದಂತಹ ರಾಠೋಡ್ ಸರ್ ಅವರಿಗೂ ಹಾಗೂ ನಮ್ಮ ಊರಿನ ಹೆಮ್ಮೆಯ ವೀರ ಸೈನಿಕರಾದಂಥ ಹಾಗೂ ಒಳ್ಳೆಯ ವಾಗ್ಮಿಗಳಾಗಿರುವಂಥ ನನ್ನ ಆತ್ಮೀಯರಾದಂಥ ಹತ್ತಿಯವರಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಕ್ರಿಯಾಶೀಲ ಶಿಕ್ಷಕ ಬಂದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹಾಗೂ ಛಾಯಾಗ್ರಾಹಕರಾದಂಥ ಭಟ್ಪತಿಯವರು ಹಾಗೂ ನಮ್ಮ ಇಂಗ್ಲೀಷ್ ಮೀಡಿಯಂನ ಶಿಕ್ಷಕರಾದಂಥ ಮುಜಾವರ್ ಸರ್ ತಮ್ಮೆಲ್ಲರಿಗೆ ನನ್ನ ಅಂತರಾತ್ಮದ ಶರಣಾರ್ಥಗಳು. ತೆನ್ನಿ ಜನ್ಮಭೂಮಿಷ ಸ್ವರ್ಗಾದಪಿ ಗಡಿಯೇಸಿ ಅನ್ನುವಂತೆ ಈ ಭೂಮಿ ಹಾಗೂ ತಾಯಿ ಈ ಸ್ವರ್ಗಕ್ಕಿಂತಲೂ ಮಿಗಿಲಾದ
ಯಾಕಪ್ಪ ಅಂದ್ರೆ ಈ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಹಾಗೂ ತಾಯಿ ಸ್ವರ್ಗಕ್ಕಿಂತ ಮೇಲೆ ಯಾರಪ್ಪ ಅಂದ್ರೆ ಅವೆರಡೂ ನಮಗೆ ಜನ್ಮ ಕೊಟ್ಟಿರ್ಲಿಕ್ಕೆ ನಾವು ಈ ಭೂಮಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಆ ತಾಯಿ ಮತ್ತು ಭೂಮಿ ನಮಗೆ ಜನ್ಮ ಕೊಟ್ಟಿದ್ದೆ ಆದರೆ ನಮಗೆ ಜೀವನ ಕೊಟ್ಟಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ನಿಮ್ಮ ಹೆಮ್ಮೆಯ ಶಿಕ್ಷಕರು. ಅದು ಒಂದು ಕಡೆ ಆದರೆ ಈ ಶಿಕ್ಷಕರದ್ದು ಒಂದು ಕಡೆ ಪಾತ್ರ ಇದೆ. ಯಾಕಂದ್ರೆ ನಾವೀಗ ಎಲ್ಲ ಪ್ರಾಣಿಗಳು ಆದ್ರೆ ಮನುಷ್ಯ ಯಾಕೆ ಡಿಫ್ರೆಂಟ್ಪ್ಪ ಅಂದ್ರೆ ಅವನಿಗೆ ಶಿಕ್ಷಣ ಇರೋದ್ರಿಂದ ಅವನು ಸ್ವಲ್ಪ ಡಿಫ್ರೆಂಟ್ ಅದ. ಮಾತನಾಡೋದು, ಶಿಸ್ತನ್ನು ಕಲಿಯೋದು, ಇದೆಲ್ಲವನ್ನ ಕಲಿಸೋರು ಯಾರಪ್ಪ ಅಂದ್ರೆ ಈ ಶಿಕ್ಷಕರು. ಶಿಕ್ಷಕರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಾವು ನಡೆದಿದ್ದೆ ಆದರೆ ಇಷ್ಟು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅಂತ. ಯಾಕಂದ್ರೆ ಇವತ್ತು ನೋಡ್ರಿ ಬರೀ ನಮ್ಮ ಶಿಕ್ಷಕರು ಹೆಂಗಪ್ಪ ನೋಡ್ರ ನಾನು ಭಾಳ ಮಾತಾಡೋದು ಒಟ್ಟ 2 ನಿಮಿಷ ಮುಗಿಸ್ತೀನಿ. ಇಲ್ಲಿರುವಂತಹ ಶಿಕ್ಷಕರು ಬರೀ ಅಕ್ಷರಾಭ್ಯಾಸವನ್ನು ಕಲಿಸಿಲ್ಲ, ತಮ್ಗೆಲ್ಲರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಪಾಟೀಲ್ ಸರ್ ಭಾಳ ಚೆನ್ನಾಗಿ ಹೇಳಿ ನಿಮ್ಗೆ ಅರ್ಧ ತಾಸುಗಟ್ಟಲೆ ಇಷ್ಟು ಪ್ರತಿಯೊಂದು ಶಬ್ದವನ್ನು ಕೇಳಬೇಕು. ಶಿಲ್ಪಿ ಹೆಂಗೆ ಮಾಡಿರುತ್ತೆ ಹೇಳಿದ್ರು, ಶಿಲ್ಪಿ ಆಗ್ಬೇಕಾದ್ರೆ ಅವ್ನು ಮೊದಲ ತ್ರಾಸ ಪಡ್ಬೇಕಾದತಿ, ಆ ಗುಳಿ ಪೆಟ್ಟು ಅಂತ ಇರ್ಬೇಕಾದತಿ, ಇದನ್ನೆಲ್ಲ ಹೇಳಿರಲ್ಲ. ಮತ್ತು ನೀವು ಮಾತು ಬಿಟ್ಟಿರೋದು ಈಗ ಮಾತಾಡಕತ್ತೀರಿ. ಅದಕ್ಕೆ ಈ ಕಲಿಕಾ ಸಂದರ್ಭದಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಹಗಲು ರಾತ್ರಿ ಅನ್ನೋದೇ ಓದಿದ್ದೇ ಆದರೆ ಮುಂದೊಂದು ದಿನ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಮಕ್ಕಳಾಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಇಂದಿನ ಮಕ್ಕಳೇ ನಮ್ಮ ಭಾರತದ ಆಸ್ತಿ ಅಂತ ಹೇಳ್ತಾರೆ. ನಮ್ಮ ದೇಶದ ಆಸ್ತಿ ಅರ್ಥ ಅಂದ್ರೆ ನೀವ. ಯಾಕಂದ್ರೆ ನೀವು ಇವತ್ತು ಏನು ಮಾಡ್ತೀರ ಅದಾಗ್ತದೆ. ನಮ್ಮ ಮನೆತನ ಹೇಳಿ. ಯಾಕಂದ್ರೆ ಇವತ್ತು ಬರೀ ಅಕ್ಷರಾಭ್ಯಾಸ ಇದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ನಾ ಹೇಳ ನೀಟ್ ಕ್ರ್ಯಾಕ್ ಮಾಡಿ ಒಳ್ಳೆ ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಆಗಿ ಮೊನ್ನೆ ಕೆಂಪಕೋಟೆ ಒಳಗೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಅಂತ ಶಿಕ್ಷಣ ತೊಗೊಂಡು ನಮ್ಗೆ ಏನು ಉಪಯೋಗ ಐತಿ? ಒಳ್ಳೆ ಇಂಜಿನಿಯರ್ ಅದಾರ, ಅವರೆಲ್ಲ ಕ್ರಿಮಿನಲ್ಸ್ ಆಗ್ತದ ಅಂತ ನಮ್ಗೆ ಶಿಕ್ಷಣ ಬೇಡ. ನಮ್ಮ ಬಸವಲಿಂಗ ಅಂತಾರ ಒಂದು ಭಾಳ ದೊಡ್ಡ ಆಶೀರ್ವಾದ ಐತಿ ನಮ್ಮ ಮನೆ. ಈಗ ಇಲ್ಲಿ ಕಲ್ತಂತವ್ರು ಯಾರು ಹಂಗ ಖಾಲಿ ತಿರುಗಾಡಿಲ್ಲ, ಯಾರು ನಮ್ಮ ದೇಶಕ್ಕಾಗಿ ಭೂಮಿಯಾಗಿ ಯಾರು ಕೆಟ್ಟದ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಅಂತ ಒಂದು ಆಶೀರ್ವಾದ ಐತಿ. ಇದಕ್ಕೆ ತಾನೇ ನಮ್ಮ ಹತೀಶು ಹೇಳತ್ ನಾ ಒಟ್ಟ ಸಾಹೇಬ್ ಮಾತಾಡಿಲ್ಲ, ನಾ ಬೇಡ ಅಂತ. ನೀ ಹೇಳು ಬಸವಲಿಂಗ ಅದಾರ ಹೆಸರು ತೊಗೊಂಡು ಚಾಲು ಮಾಡುವ, ನೋಡೋದು ಹೆಂಗಾಗ್ತದೆ ಭಾಷಣ ಎಲ್ಲರೂ ಚಾಲು ಮಾಡಿ ಅಂತ ಒಂದು ತಾಕತ್ತು ನಮ್ಮ ಅದ್ದಾರಲ್ಲಿ. ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ನಾವು ಎಂಥ ವಾತಾವರಣ ಬೆಳಿತೀವಲ್ಲ ಅಂತ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ಒಬ್ಬ ಹುಡುಗ ಮಾಡಿದ ಕೂಡಲೇ ಪೊಲೀಸರ ಕೈ ಸಿಕ್ಕ ಕೂಡಲೇ ಅವ್ನು ಹೋದ, FIR ಮಾಡಿ ಜೈಲಿಗೆ ಹಾಕಿದ. ಜೈಲಿಗೆ ಹಾಕಿದ ಕೂಡಲೇ ಎಲ್ಲರೂ ಈಗ ಏನೋ ತಪ್ಪು ಮಾಡಿ ಜೈಲಿಗೆ ಹೋದ್ರೆ ಅವ್ರ ಮನೆಯವ್ರೇ ಬರ್ತಾರೆ, ಅಣ್ಣತಮ್ಮರೇ ಬರ್ತಾರೆ, ಗೆಳೆಯರೇ ಬರ್ತಾರೆ, ಯಾರೇ ಬರ್ತಾರೆ. ಬಂದು ಏನು ಮಾಡ್ತಾರೆ, ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ. ಆದ್ರೆ ಅವ್ನಿಗೆ 10 ದಿವಸ ಆಯ್ತು, 15 ದಿವಸ ಆಯ್ತು, ತಿಂಗಳಾಯ್ತು, ಒಟ್ಟ ಯಾರು ಬರಲೇ ಇಲ್ಲ ಬಿಡಿಸ್ಕೊಳಕ್ಕೆ. ಅವ್ನು ಜೈಲರ್ ಕೇಳ್ದ, ನಿನ್ಗೆ ಯಾರು ಅದಾರ್ರೆ ಇದು ಮತ್ತೆ ಯಾಕೆ ಬರ್ಬೋದು ನಿನಗೆ ಬಿಡಿಸೋಲ್ರು ಯಾಕೆ? ಅವ್ ಏನಂತ, ಇಲ್ಲ ಸಾಬ್ರ ನನಗೆ ಯಾರು ಬರ್ಬೋದು, ಯಾಕೆ ಬರಂಗಿಲ್ಲ? ನನ್ನ ಬಿಡಿಸೋಳ ಬರೋರು ಯಾರು ಅವರು ಎಲ್ಲ ಇಲ್ಲೇ ಒಳಗದಾರ ನಿಮ್ಮ ಅಂತೆಲ್ಲ ಅಂದತ್ತ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣ ಭಾಳ ಮುಖ್ಯ ಐತಿ. ಅದಕ್ಕೆ ನೀವೆಲ್ಲರೂ ಒಳ್ಳೆ ಶಿಕ್ಷಣರು. ಇನ್ನೊಂದು ಹೇಳಿ, ಹೊಳದಾಟ ಹೊಳದಾಟ ಯಾರು ಹೊಳದಾಟಿಲ್ಲ ಹೊಳದಾಟಿಲ್ಲ. ಈ ಲೆಫ್ಟ್ ಸೈಡ್ ಇದ್ರೆ ಈ ರೈಟ್ ಸೈಡ್ ಹೋಗ್ತೀರಿ ಇಷ್ಟ. ಯಾಕೆ ಹೊಳದಾಟ ನೀವು ಇದೇ ಶಾಲೆಯೊಳಗೆ ಇದ್ದಿದ್ದಾದ್ರೆ ಮುಂದಿನ ಶಿಕ್ಷಣಕ್ಕೆ ನಮ್ಮ ರಾಠೋಡ್ ಸರ್ ಇವರು ವೆಲ್ಕಮ್ ಮಾಡ್ಕೊಳಕ್ ಬಂದಾರೆ ನಿಮಗೆಲ್ಲ. ಹೌದಿಲ್ಲ? ಅವ್ರು ಭಾಳ ಚಲೋ ಶಿಕ್ಷಕರ, ಅಂಥವ್ರು ಸಿಗಂಗಿಲ್ಲ ನಿಮ್ಗೆ. ನಾ ಇಲ್ಲ ನಮ್ಮ ರೆಡ್ಡಿ ಸರ್ ಇದು ಅವರೆಲ್ಲ ಭಾರಿ ಶಿಕ್ಷಕರು. ಇಲ್ಲಿರುವಂಥ ಪ್ರತಿಯೊಬ್ಬರು ಶಿಕ್ಷಕರು ಭಾಳ ಫೇಮಸ್ ಅದಾರ. ಬರೀ ನಾವು ಟಾಪಿಕ್ ತನಕ ಮರಿ ಹೋಗ್ಬೇಡ. ನೀವು ಇಲ್ಲಿವರೆಗೆ ಇತಿಹಾಸ ತೆಗೆದು ನೋಡ್ರಿ, 10 ವರ್ಷ ನಾವು ಪೇಪರ್ ಆಗ್ಬಿಟ್ಟು ಮೊದಲು ನೋಡಿ ನೀವು ಎಲ್ಲ ಇಲ್ಲಿ ನಮ್ಮಲ್ಲಿ ನೀವು ಸಸಿ ಇದ್ದಾಗ ನೀರು ಹಾಕಿ ಬೆಳಿ ಉಣಿಸ್ ತಿನಿಸ್ ಎಲ್ಲ ನಿಮ್ಮನ್ನ ಒಂದು ಹಂತಕ್ಕೆ ತಂದ ಗಿಡ ಆಗಿ ಇನ್ನು ಹಣ್ಣು ಕೊಡೋ ಸಂದರ್ಭಗಳು ಬೇರೆ ಕಡೆ ಹೋಗ್ತದೆ. ಅದನ್ನು ದಯವಿಟ್ಟು ಮಾಡಬೇಡಿ. ನೀವು ಮಾಡಿದ್ದೆ ಆದ್ರೆ ನೀವು ಶಿಕ್ಷಕರಿಗೆ ದ್ರೋಹ ಬರ್ದಂಗ. ಇನ್ನು ಒಂದು ನಿಮ್ಮ ರಿಕ್ವೆಸ್ಟ್ ನಂದೊಂದು ಕೇಳ್ರಿ, ನಿಮ್ಗೊಂದು ನಾ ರಿಕ್ವೆಸ್ಟ್ ಮಾಡ್ಕೋದು ಏನಪ್ಪಾ ಅಂದ್ರೆ, ನೀವೇನಾದ್ರೂ ಇಲ್ಲಿವರೆಗೆ 7ನೇ ಕಲ್ತಿರಲ್ಲ, ಗುರುಕಾಣಿಕೆ ಏನು ಕೊಡ್ತೀರಿ? ಏನು ಕೊಡೋರ್ರಿ ನೀವೆಲ್ಲ ಕೊಡ್ತೀರಿ? ನಮ್ಮ ಶಿಕ್ಷಣ ಸಂಸ್ಥೆ ಕೊಡ್ಬೇಕು, ಗುರುಗಳಿಗೆ ಕೊಡ್ಬೇಕಲ್ಲ. ಇದೇ ಸಂಸ್ಥೆ ಒಳಗೆ ನೀವು ಅಡ್ಮಿಷನ್ ಮಾಡಿದ್ರೆ ಅದೇ ಒಂದು ನಮ್ದು ಗುರುಕಾಣಿಕೆ ಅಂತ ತಿಳ್ಕೊತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಗೆ ಏನಾದ್ರು ಕೊರತೆ ಹೇಳಿದ್ರೆ ನಮ್ಗೆ ಹೇಳಿ, ನಾವೆಲ್ಲರೂ. ಯಾಕಂದ್ರೆ ನಮ್ಮ ಅತ್ತಾರ್ಸದ್ದು ಈಗ ನೋಡ್ತೀನಿ, ದಿನಾನು ರಾತ್ರಿ 8-10 ಗಂಟೆ ತನಕ
ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅಂತ ಶಿಕ್ಷಕರು ಸಿಗೋದು ಅದು ಎಡೆಡ್ ಸ್ಕೂಲ್ನಾಗ ಸರ್ಕಾರಿ ಸ್ಕೂಲ್ ಸಿಗೋದು ಭಾಳ ಕಠಿಣ ಐತಿ. ಅಂತ ಸಂದರ್ಭಗಳು ಎಲ್ಲ ನಮ್ಮ ರಾಠೋಡ್ ಸರ್ದು ಎಲ್ಲ ಇರ್ತಾರೆ. ನೀವು ಮುಂಜಾನೆ ಎದ್ದು ಇಲ್ಲಿ ಬಂದ್ಕಿರಂದ ಇಲ್ಲಿ ನಿಮ್ಮ ಪ್ರೈವೇಟ್ ಸ್ಕೂಲ್ ಎಲ್ಲ ಶಿಕ್ಷಕರು ನೀವು ಮೋತಿ ನೋಡ್ರಿ ಅಂದ್ರೆ ನೀವು ಧನ್ಯರಾಗ್ತೀರಿ. ಇಂಥ ಶಿಕ್ಷಣ ಒಂದು ಸಂಸ್ಥೆಯನ್ನು ನೀವು ಬಿಟ್ಟು ಹೋಗಬೇಡಿ, ದಯವಿಟ್ಟು ದಾನ ಮಾಡಿ ಇಲ್ಲೇ ಮಾಡ್ತಿಲ್ಲ ಅಡ್ಮಿಷನ್. ನಿಮಗೆ ಶಿಕ್ಷಕರು ಒಳ್ಳೆಯವ್ರು ಅನ್ಸಾರೋ ಇಲ್ಲ? ಹಾಗಿತ್ತು ನೀವೆಲ್ಲ ದಯವಿಟ್ಟು ಇಲ್ಲೇ ಮಾಡ್ರಿ, ತಪ್ಪು ತಿಳ್ಕೊಬೇಡ್ರಿ. ನಿಮಗೆ ಒಂದು ಇನ್ನೊಂದು ಹೇಳ್ತೀನಿ, ನಿಮ್ಗೆ ಇಷ್ಟು ಒಂದು 1000 ರೂಪಾಯಿದೊಳಗೆ ನಿಮಗೆ ಶಿಕ್ಷಣವನ್ನು ಒಂದು ದಿವ್ಸಕ್ಕೆ ಎಷ್ಟು ರೂಪಾಯಿ ಬಂದ್ರಿ? 365 ದಿವಸಕ್ಕೆ ಒಂದು 1000 ರೂಪಾಯಿ ಅಂದ್ರೆ ಇಟ್ಟು ಕಡಿಮೆ ಬೆಲೆಯೊಳಗೆ ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ ನೋಡ್ತೀವಿ ನಾವು. ಬರೀ ಎಲ್ಲ ಶಿಕ್ಷಣ ಸಂಸ್ಥೆಗಳೇನೋ ಕಮರ್ಷಿಯಲ್ ಆಗ್ಯಾವ, ದುಡ್ಡು ಗಳಿಸೋ. ಆದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ಆಗಿಲ್ಲ. ಹಾಗೆಲ್ಲ ವಿಚಾರ ಮಾಡಿದ್ರೆ ಇಂಥ 10 ಬಿಲ್ಡಿಂಗ್ ಕಟ್ಬೋದಾಯ್ತು, ಅವ್ರು ಯಾರು ಮಾಡಿಲ್ಲ. ದಯವಿಟ್ಟು ನಿಮ್ಗೆ ಏನಾದರೂ ಈಗ ಬಂದು ಬರ್ತಿರೋದ್ರೆ ನಮ್ಗೆ ಹೇಳಿ, ನಾವೆಲ್ಲ ನಿಗಿಸ್ಲಾಕ ನಾವು ತಯಾರಿದ್ದೀವಿ. ದಯವಿಟ್ಟು ನೀವೆಲ್ಲರೂ ನಮ್ದೊಂದು ಆಶಯ ಇರ್ಬಾರ್ದು, ನೀವೆಲ್ಲ ನಮ್ಮೊಂದು ಮಕ್ಕಳು ಇಲ್ಲೇ ತಯಾರಾಗಬೇಕು, ಇಲ್ಲೇ ಹಣ್ಣು ಕೊಡುವಂಥ ವ್ಯವಸ್ಥೆ ಆಗಲಿ. ನಮ್ಮ ಊರೊಳಗೆ ನೀವು ಏನಾರ ಒಂದು ದೊಡ್ಡ ವ್ಯಕ್ತಿಗಳು ಆಗಕ್ಕೆ ನನ್ನ ಆಶೆ ಇದೆ. ಇಷ್ಟು ಹೇಳಿ ನನಗೆ ಇಲ್ಲಿ ಕೆಲವರು ಸರ್ ನಾನು ಇಲ್ಲ ಸರ್, ನನಗೆ ಒಂದು ಸ್ವಲ್ಪ ಟೈಮ್ ಇಲ್ಲರಿ ಅಂದ್ರು, ಇಲ್ಲ ಸರ್ ನೀವು ಬರಬೇಕಂತ ಭಾಳ ಒತ್ತಾಯ ಮಾಡಿದ್ರೆ ನಾನು ಬನ್ನಿ. ಅವರೆಲ್ಲರಿಗೂ ನಿಮಗೆ ಹಾಗೆ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದ ಸಲ್ಲಿಸಿ ನಾನು ಮಾತಾಡೋದ್ರಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಾನು 2 ಮಾತಾಡ್ತೀನಿ.